ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್ ವಿತ್ ಮಯೂರ. ಮಡಿಕೇರಿಲಿ ಹುಟ್ಟಿದ್ದು, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನಲ್ಲಿ ಇಂಜಿನಿಯರಿಂಗ್, ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು. 2014ರಲ್ಲಿ ಹರಿವು ಅನ್ನೋ ಒಂದು ಸಿನಿಮಾ ಮೂಲಕ ಪರಿಚಯ ಆಗಿದ್ದು ಸಿನಿಮಾ ಇಂಡಸ್ಟ್ರಿಗೆ. ಅದಾದಮೇಲೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾಯಿಂದ ಮನೆ ಮನೆಗೂ ಪರಿಚಯವಾಗಿ ಟಗರು, ಪಾಪ್ಕಾರ್ನ್ ಮಂಕಿ ಟೈಗರ್, ಇತ್ತೀಚೆಗೆ ರೀಸೆಂಟ್ ಟೈಮ್ಸಲ್ಲಿ ಭೀಮಸೇನ ನಳಮಹಾರಾಜ ಅಂತ ಸಿನಿಮಾನು ಕೊಟ್ಟು ಈಗ ಕೈಯಲ್ಲಿ 10 ಬೆರಳಿದ್ರೆ 10 ಸಿನಿಮಾಗಳನ್ನ ಇಟ್ಕೊಂಡಿರುವಂಥ ಚರಣ್ ರಾಜ್ ಇವತ್ತು ನನ್ನ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮಯೂರ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಶೋಗೆ ಬಂದಿರೋದು. ಥ್ಯಾಂಕ್ ಯು ಚರಣ್ ಬಾಯ್, ಥ್ಯಾಂಕ್ ಯು. ಇನ್ನು ಅವ್ರ ಪಕ್ಕ ಕೂತಿದ್ದಾರಲ್ಲ, ಅವರು ಕೂಡ ಇಬ್ಬರು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್, ಆಯಿತಾ. ಇವರು 2016ರಲ್ಲಿ ರಾಮ ರಾಮಾರೇ ಸಿನಿಮಾ ಕೇಳಿರಬಹುದಲ್ಲ, ಆ ಸಿನಿಮಾಯಿಂದ ಪರಿಚಯ ಆಗಿ ಬಿಗ್ ಬಾಸ್ ಸೀಸನ್ 7 ಸೆಕೆಂಡ್ ರನ್ನರ್ ಅಪ್ ಆಗಿ ಇವರು ಕೂಡ ಕೈಯಲ್ಲಿ 10 ಬೆರಳುಗಳಿದ್ರೆ ಇದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಸಿನಿಮಾನ ಇಟ್ಕೊಂಡಿರುವಂಥ ವಾಸುಕಿ ವೈಭವ್. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಸೂಪರ್. ಇಬ್ಬರು ಕೂಡ ಗಾಯಕರು, ಕಂಪೋಸರ್ಸ್, ಅದ್ಭುತವಾಗಿರುವಂಥ ಸಂಗೀತಗಾರರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಸ್ಟ್ ಆಫ್ ಆಲ್ ಇಬ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಈ ಸ್ವಾಗತ ಸುಸ್ವಾಗತ ಅನ್ನೋದು ತುಂಬ ಫಾರ್ಮಲ್ ಇಂಟ್ರಡಕ್ಷನಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಶೋ ಫಾರ್ಮ್ಯಾಟಲ್ಲಿ ಏನೂ ಆ ಥರ ಇರಲ್ಲ. ಸೊ ಆರಾಮ್ಸೆ ಫ್ರೀ ಫ್ಲೋ ಆಗಿ ಎಷ್ಟಾಗುತ್ತೋ ಅಷ್ಟು ಮಾತಾಡೋಣ. ನೀವು ಬರೀ ನಿಮ್ಮ ಕೈ ಚಳಕದಲ್ಲಿ ಆಟಾಡೋ ಅಭ್ಯಾಸ ಇಬ್ಬರಿಗೂ, ಬಟ್ ಇವತ್ತು ಮಾತಿನ ಚಳಕದಲ್ಲಿ ನಿಮ್ಮನ್ನು ಮಾತಾಡ್ಸೋಣ ಅಂತ. ಹೇಳಿ ಚರಣ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಏನು ನಡೀತಾ ಇದೆ ಇವಾಗ? ಅದೇ ಕೆಲಸ ಯಾವಾಗ ಯೂಶ್ವಲ್, ಬಟ್ ಅದೇ ಐ ಆಮ್ ಎಂಜಾಯಿಂಗ್ ಲೈಫ್. ತುಂಬ ಖುಷಿಲಿ ಮಾಡ್ತಾ ಇದ್ದೀನಿ ಎಲ್ಲ. ಫ್ಯಾಂಟಾಸ್ಟಿಕ್. ಸೊ ಭೀಮಸೇನ ನಳಮಹಾರಾಜ ಹೇಗಿದೆ? ಪ್ರತಿಕ್ರಿಯೆಗಳು ಬಂದಿರೋದು ಹೇಗೆ ಅನಿಸ್ತಿದೆ? ಚೆನ್ನಾಗಿ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಓಕೆ. ನಾವು ಮಾಡಿದ ಕೆಲಸಕ್ಕೆ ಅದೇ ಒಳ್ಳೆ ಅಪ್ರಿಸಿಯೇಷನ್, ತುಂಬ ಖುಷಿ ಆಗುತ್ತೆ. ದಟ್ಸ್ ವೆರಿ ಫುಲ್ಫಿಲ್ಲಿಂಗ್ ನನಗೆ. ಕರೆಕ್ಟ್, ದಟ್ ಈಸ್ ಫುಲ್ಫಿಲ್ಲಿಂಗ್ ಅಲ್ವಾ? ಮಾಡಿದ ಅಪ್ರಿಸಿಯೇಷನ್ ಮಾಡಿದ್ದಕ್ಕೆ ಹಾಗೆ ಅಪ್ರಿಸಿಯೇಷನ್ ಕೊಟ್ಟರೆ ಜನ ಮಾಡಿದ ಕೆಲಸಕ್ಕೆ ಅಲ್ವಾ? ಹೌದು ಹೌದು. ಬಿಗ್ ಬಾಸ್ ಅನುಭವ ಹೇಗಿತ್ತು? ಒಂದೇ, ನಾನು ಬಿಗ್ ಬಾಸ್ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ, ಬಟ್ ಶಾರ್ಟ್ ಆ್ಯಂಡ್ ಬ್ರೀಫ್. ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ವಿಯರ್ಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮ್ಗೆ ಮತ್ತೆ ಆ ಪ್ರಪಂಚದಲ್ಲಿ ಹೋಗೋಕ್ಕೂ ಆಗಲ್ಲ, ಆ ಪ್ರಪಂಚನ ಸೃಷ್ಟಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಇಟ್ ವಾಸ್ ಅ ವೆರಿ ವಿಯರ್ಡ್ ಬ್ಯೂಟಿಫುಲ್ ಆ್ಯಂಡ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಫ್ಯಾಂಟಾಸ್ಟಿಕ್. ಇಬ್ಬರು ಕೂಡ ನಾನು ಹೇಳ್ತೀನಿ, ಅಂದರೆ ನಾನು ಕಮರ್ಷಿಯಲಿ ಪ್ಲಸ್ ಆಫ್ ಬೀಟ್ ಫಿಲಮ್ ಕಂಪೋಸರ್ಸ್ ಅಂತಲೇ ಹೇಳಿದ್ರೆ ನಾನು ತಪ್ಪಾಗಲ್ಲ. ಆ್ಯಕ್ಚುಲಿ ಇವಾಗ ಸರ್, ಅಂದರೆ ಈ ಕಡೆ ಕಮರ್ಷಿಯಲ್ ಆಫ್ ಬೀಟ್ ಅಂತ ತುಂಬ ಡಿಫ್ರೆಂಟ್ ಮಾಡ್ತಾರೆ. ಆ ಥರ ಅಲ್ಲ, ಯು ಆರ್ ಕಮರ್ಷಿಯಲ್ ವೆನ್ ಕಮರ್ಷಿಯಲ್, ಆಫ್ ಬೀಟ್ ವೆನ್ ಆಫ್ ಬೀಟ್. ಹೌ ಅಂದರೆ ಏನು ಡಿಫ್ರೆನ್ಸ್ ಇದೆ ಕಮರ್ಷಿಯಲ್ ಮತ್ತು ಆಫ್ ಬೀಟ್ ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕೆ? ತುಂಬ ಡಿಫ್ರೆನ್ಸ್ ಇರುತ್ತಾ? ನಂದು ಕಮರ್ಷಿಯಲ್ ಆಫ್ ಬೀಟ್ ಅಂತ ಗೊತ್ತಿಲ್ಲ. ನಾನು ಬೇಸಿಕ್ಲಿ ಫಿಲ್ಮ್ ಲವರ್, ಆರ್ಟ್ ಲವರ್. ಸೊ ಎದುರುಗಡೆ ಗೋಡೆ ಡೈರೆಕ್ಟರ್ ಆದರೆ ನಾನೊಂದು ಚೆಂಡ್ ಥರ, ಅವ್ರು ಎಷ್ಟು ಸ್ಪೀಡಲ್ಲಿ ಬಾಲ್ನ ಹಾಕಿ ರಿಬೌಂಡ್ ಆಗ್ತಾರೋ ಅದು ನಾನು. ಸೊ ಅದು ಕಮರ್ಷಿಯಲ್ ಆಫ್ ಬೀಟ್ ನನಗೆ ವಿಂಗಡ್ಸೋಕ್ಕೆ ಗೊತ್ತಿಲ್ಲ. ಬಟ್ ಎದುರುಗಡೆ ಡೈರೆಕ್ಟರ್ ಎಷ್ಟು ಮೋಟಿವೇಟ್ ಮಾಡಿ ಇನ್ಸ್ಪೈರ್ ಮಾಡ್ತಾರೋ, ಆ ಪ್ರೊಸೆಸ್ನ ಎಷ್ಟು ಇಷ್ಟಪಡ್ಕೊಂಡು ಹೋಗ್ತೀವೋ ಒಂದು ಪ್ರಾಡಕ್ಟ್ನ ತಯಾರು ಮಾಡ್ತೀವಿ. ಐ ಥಿಂಕ್ ಫಾರ್ ಮಿ ಎವ್ರಿಥಿಂಗ್ ಶುಡ್ ಬಿ ಕಮರ್ಷಿಯಲ್ ಅಲ್ವಾ? ಎಲ್ಲ ವೆನ್ ಲಾಟ್ ಆಫ್ ಮನೀಸ್ ಇನ್ವಾಲ್ವ್, ಕಮರ್ಷಿಯಲ್ ಆಗಿರುತ್ತೆ. ಬಟ್ ಇಟ್ ಇಸ್ ಅದಕ್ಕಿಂತ ಜಾಸ್ತಿ ಇಟ್ಸ್ ಅಬೌಟ್ ಗುಡ್ ಮ್ಯೂಸಿಕ್. ದಟ್ ವಾಟ್ ಅದು ನನಗೆ ಜಾಸ್ತಿ ಇನ್ಸ್ಪೈರ್ ಮಾಡುವಂಥದ್ದು, ಗುಡ್ ಮ್ಯೂಸಿಕ್. ಸೊ ಗುಡ್ ಮ್ಯೂಸಿಕ್ ಕಮರ್ಷಿಯಲ್ ಆಗಿದ್ರೆ ನಥಿಂಗ್ ಲೈಕ್. ವೈ ನಾಟ್, ನಥಿಂಗ್ ಲೈಕ್. ಹೌದು. ನೀವು ಆ್ಯಕ್ಚುಲಿ ಒಂದು ಪದ ಹೇಳಿದ್ರಿ, ಪ್ರಾಸೆಸ್ ಆಫ್ ಏನಂತೀರಾ ಫಿಲಮ್ ಮ್ಯೂಸಿಕ್ ಮೇಕಿಂಗ್ ಅಂತ ತೊಗೊಂಡ್ರೆ ಒಂದು ಫಿಲಮ್ಗೆ ಅಂತ. ಆ್ಯಕ್ಚುಲಿ ವಾಟ್ ಈಸ್ ದ ಪ್ರಾಸೆಸ್? ಆ ಪ್ರಾಸೆಸ್ ಏನು ಅನ್ನೋದನ್ನು ನಾನು ತಿಳ್ಕೊಬೇಕು, ಅಂದರೆ ಜನಕ್ಕೂ ತಿಳ್ಕೊಬೇಕು. ಸೊ ವಾಟ್ ಈಸ್ ದ ರೈಟ್ ಪ್ರಾಸೆಸ್ ನಿಮ್ಮ ಪ್ರಕಾರ? ಈ ಮೂವಿ ಅಂತ ಬಂದಾಗ ಇದು ನಾವೊಬ್ಬರೇ ಮಾಡುವಂಥದ್ದಲ್ಲ. ಸಂಗೀತದಲ್ಲೂ ಬಂದಾಗ ಇಟ್ಸ್ ಇಸ್ ಬಟ್ ಸೋ ಮೆನಿ ಮೈಂಡ್ಸ್ ಗೆಟಿಂಗ್ ಟುಗೆದರ್. ಇಟ್ಸ್ ಅ ಕೊಲಾಬರೇಷನ್ ಯಾವಾಗಲೂ. ಅಂದರೆ ಯಾರೋ ನನ್ನ ಇನ್ಸ್ಪೈರ್ ಮಾಡ್ತಿರ್ತಾರೆ, ಯಾರೋ ನನಗೊಂದು ಮೆಲೋಡಿ ಲೈನ್ ಕೊಡ್ತಾರೆ, ಎಲ್ಲಿಂದೋ ನನಗೆ ಸಿಗುತ್ತೆ. ಸೊ ಜಸ್ಟ್ ಬೀಯಿಂಗ್ ಯು ಹ್ಯಾವ್ ಟು ಬಿ ಎ ಕೀನ್ ಅಬ್ಸರ್ವರ್ ಆ್ಯಂಡ್ ಯು ಹ್ಯಾವ್ ಟು ಗ್ರಾಸ್ಪ್ ಎ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಅಫ್ಕೋರ್ಸ್ ನಾವು ಮತ್ತು ಆ ಫಿಲ್ಮ್ ಮೇಕರ್ ನಾವು ಏನು ಕೆಮಿಸ್ಟ್ರಿ ಶೇರ್ ಮಾಡ್ತಿದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ನಮ್ಮನ್ನ ಮೋಲ್ಡ್ ಮಾಡ್ತಾರೆ. ಆ್ಯಕ್ಚುಲಿ ದೇ ಇನ್ಸ್ಪೈರಸ್, ದೇ ಗಿವ್ ಅಸ್ ಥಾಟ್ಸ್ ಎಲ್ಲ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟ್ಸ್. ಆ್ಯಂಡ್ ಮತ್ತು ಇಟ್ ಈಸ್ ವೆರಿ ಇಂಟಿಮೇಟ್ ಆಲ್ಸೋ ಸಮ್ಟೈಮ್ಸ್. ಆ ಪ್ರೋಸೆಸ್ ತುಂಬ ಪರ್ಸ್ನಲ್ ಪ್ರೋಸೆಸ್ ಅದು. ವೆರಿ ನೈಸ್. ಬಟ್ ಒಂದು ಫಿಲಮ್ ಮೇಕರ್ ನಿಮಗೆ ಬಂದು ಕತೆ ಹೇಳಿದಾಗ, ಅಂದರೆ ಈಗ ಕತೆ ಹೇಳೋದು ಓಕೆ, ನಿಮಗೆ ಒಂದು ಕತೆ ಹೇಳ್ತಾರೆ, ಈ ಥರ ಒಂದು ಜಾನರ್, ರೆಫರೆನ್ಸ್ಗಳು ಕೊಡೋದು ನಿಮ್ಗೆ ಉತ್ತಮ ಅನಿಸುತ್ತಾ, ಅಥವಾ ಕೆಲವೊಂದ್ಸಲಿ ರೆಫರೆನ್ಸ್ ಇಂದಿರ ನಿಮ್ಮ ಕ್ರಿಯೇಟಿವಿಟಿ ಆಸ್ಪದಕ್ಕೆ ಬಿಟ್ಬಿಟ್ರೆ ಅದು ಉತ್ತಮ ಅಂತ ಅನ್ಸುತ್ತಾ? ವಾಟ್ ಯು ಫೀಲ್ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಕಂಪೋಸರ್?
ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಆ ಜಾಮಿಂಗ್ ಪ್ರೋಸೆಸ್ಸಲ್ಲಿ ಏನೋ ಒಂದು ಹುಡ್ಕೊತೀವಿ. ಚರಣ್ ಅವ್ರು ಹೇಳ್ದಂಗೆ ನಮ್ಗೆ ಒಂದೊಂದ್ಸರಿ ಯಾರೋ ಒಬ್ಬರು ಮೆಲಡಿ ಹುಕ್ ಕೊಡ್ತಾರೆ, ಒಂದು ಯಾವುದೋ ಒಂದು ರಿದಮ್ ಇನ್ಸ್ಪೈರ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಲೈನ್ ಇನ್ಸ್ಪೈರ್ ಮಾಡ್ಬೋದು, ಅಥವಾ ಡೈರೆಕ್ಟ್ರೆ ಅವ್ರು ಹೇಳ್ಬೇಕಾದ್ರೆ ಏನೋ ನಮ್ಮಲ್ಲೇ ಏನೋ ಹುಟ್ಕೊಬೋದು. ಸೊ ರೈಟ್ ಪ್ರೋಸೆಸ್ ರಾಂಗ್ ಪ್ರೋಸೆಸ್ ಗೊತ್ತಿಲ್ಲ, ಬಟ್ ಏನೋ ಒಂದು ಘಟ್ಸತ್ತಂತೂ ನಿಜ. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಸಾರಿ ನೀವು ಕ್ವಶನೇ ಮಾಡ್ತೀವಿ ಇಲ್ಲ ರೆಫರೆನ್ಸ್ ಕೊಟ್ಟಾಗ ರೆಫರೆನ್ಸ್ ಕೆಲವೊಂದು ಸರಿ ಡೈರೆಕ್ಟ್ರಿಗೆ ಅವ್ರಿಗೆ ಏನು ಹೇಳಬೇಕು ಅಂತ ಮ್ಯೂಸಿಕಲಿ ಕಮ್ಯುನಿಕೇಟ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಅವ್ರ ತಲೆಯಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ. ಸೊ ಅವ್ರಿಗೆ ನಂಗೆ ಈ ಥರದ್ದು ಏನೋ ಒಂದು ಬೇಕು ಅಂತ ತೋರಿಸಿದಾಗ ಸೊ ಅವ್ರ ಮೈಂಡಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡ್ಕೊತೀವಿ. ಸೊ ಯಥಾವತ್ತಾಗಿ ನಾವು ಅದನ್ನು ಇಳಿಸಲ್ಲ, ಬಟ್ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದೊಂದು ನಮ್ಗೆ ಅರ್ಥ ಆಗುತ್ತೆ. ಅಲ್ಲ ವೆರಿ ಟ್ರೂ ಅಲ್ಲ. ಅಂದರೆ ಡೈರೆಕ್ಟ್ ಬೀಂಗ್ ಅ ಮ್ಯೂಸಿಕ್ ಕಂಪೋಸರ್ಸ್, ಒಬ್ಬ ಡೈರೆಕ್ಟರ್ ತಲೆಯಲ್ಲಿ ನೀವು ಹೇಳ್ದಂಗೆ ಕೆಲವರು ಎಕ್ಸ್ಪ್ರೆಸಿವ್ ಇರೋ ಡೈರೆಕ್ಟರ್ಸ್ ಇರ್ತಾರೆ, ಕೆಲವರು ಎಕ್ಸ್ಪ್ರೆಸಿವ್ ಇಲ್ದಿರ ಬರೀ ತಲೆಯಲ್ಲಿರೋಂಥದ್ದು ಅಂದರೆ ಓಡ್ತಿರುತ್ತೆ. ಅವ್ರಿಗೆ ಹಿ ವಾಂಟ್ಸ್ ಟು ಸೇ ಸಮಥಿಂಗ್ ಅಂತಿರುತ್ತೆ. ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನು ಬೇಕು ಅವ್ರ ವಿಷನ್ಗೆ ನೀವು ಕರೆಕ್ಟಾಗೆ ಕೊಡೋಂಥದ್ದು ಇರುತ್ತಲ್ಲ, ಇಟ್ ಇಸ್ ಆಲ್ವೇಸ್ ಎ ಚಾಲೆಂಜ್. ಆ ಥರ ಅಕಸ್ಮಾತ್ ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎ ಫಿಲಮ್ ಡೈರೆಕ್ಟರ್ ಅಂದಾಗ ಅಂಥ ಟೈಮಲ್ಲಿ ಅಂಥ ಸಿಚುಯೇಷನ್ಗಳು ಹೌ ಡು ಯು ಗೈಸ್ ಹ್ಯಾಂಡಲ್? ಅದು ಯಾವುದೋ ಎವ್ರಿ ಪ್ರಾಸೆಸ್ ಇಸ್ ಡಿಫ್ರೆಂಟ್. ವರ್ಕಿಂಗ್ ವಿತ್ ಎವ್ರಿ ಇಂಡಿವಿಜುವಲ್ ಆ ಪ್ರೋಸೆಸ್ಸೇ ಬೇರೆ ಆಗ್ತಾ ಹೋಗುತ್ತೆ. ಕೆಲವೊಬ್ರು ಅಂದರೆ ಈ ಕತೆ ಬರೆಯೋತಾರೆ, ಫಸ್ಟ್ ಒಂದು ಶುರು ಮಧ್ಯ ಕೊನೆ ಅಂದ್ಕೊಂಡು ಕತೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಕೆಲವೊಂದ್ಸರಿ ಬರಿತಾ ಎಪಿಸೋಡ್ ವೈಸ್ ಅದೇನೋ ತರ್ಕೋತಾ ಹೋಗುತ್ತೆ. ಆ ರೀತಿಯೇ ಇದು ಅನ್ಸುತ್ತೆ. ಅಂದರೆ ಅವರಲ್ಲಿ ಏನಿದೆ ಏನಿಲ್ಲ ಅಥವಾ ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಪ್ರತಿಯೊಬ್ಬ ಇಂಡಿವಿಜುವಲ್ ಜೊತೆ ಬೇರೆ ಬೇರೆ ಕೆಮಿಸ್ಟ್ರಿ ಇರುತ್ತೆ. ಅವ್ರು ಅರ್ಥ ಮಾಡ್ಕೊತ ಹೋಗ್ತೀವಿ. ಕೆಲವೊಂದ್ಸರಿ ಆ ಅರ್ಥ ಮಾಡ್ಕೊಳ್ಳೋದು ಬೇಗ ಹೋಗುತ್ತೆ, ಕೆಲವೊಂದ್ಸರಿ ಲೇಟ್ ಆಗುತ್ತೆ. ನನಗೆ ಯಾವಾಗಲೂ ಒಂದು ತಲೆಯಲ್ಲಿ ಕೊರೆಯೋಂಥದ್ದು ಏನು ಅಂತಂದರೆ, ಮುಂಚೆ ಹೇಳೋರು ಫಸ್ಟು ಟ್ಯೂನ್ನ ಕಂಪೋಸ್ ಮಾಡೋರು, ಅಂದರೆ ಹಾರ್ಮೋನಿಯಮ್ ಎಲ್ಲ ಇಟ್ಕೊಂಡು ಟ್ಯೂನ್ನ ಕಂಪೋಸ್ ಮಾಡೋರು. ಅದಾದಮೇಲೆ ಸಾಹಿತಿಗಳ ಜೊತೆಲಿ ಕೂತ್ಕೊಂಡಿದ್ರು ಸಾಹಿತ್ಯ ಬರೀತಾರೆ ಅಂತ. ಕೆಲವೊಂದು ಕಡೆ ನಾವು ನೋಡಿದ್ದೀವಿ ಸಾಹಿತ್ಯ ಬರೆದು ಸಾಹಿತ್ಯ ಕೊಟ್ಟು ಅದಕ್ಕೆ ಹಾಡನ್ನು ಕಂಪೋಸ್ ಮಾಡಿರೋದು ಅಂತ. ರೈಟ್ ಟು ರಾಂಗ್ ಪ್ರಶ್ನೆ ನಾನು ಕೇಳ್ತಿಲ್ಲ, ಬಟ್ ವಿಚ್ ಈಸ್ ಮೋರ್ ಆ್ಯಪ್ಟ್ ಅನಿಸುತ್ತೆ ನಿಮ್ಮ ಪ್ರಕಾರ? ಅಂದರೆ ಫಸ್ಟು ಟ್ಯೂನ್ ಕಂಪೋಸ್ ಮಾಡಿ ಆಮೇಲೆ ಅದಕ್ಕೆ ಸಾಹಿತ್ಯ ಬರೆಯುವಂಥದ್ದು, ಅಥವಾ ಸಾಹಿತ್ಯಕ್ಕೆ ಸಂಗೀತ ಮಾಡೋಂಥದ್ದು? ಯಾವುದು ಒಳ್ಳೇದಂತ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಲಿರಿಕ್ಸ್ ಇನ್ಸ್ಪೈರ್ ಮಾಡುತ್ತೆ, ಸಮ್ಟೈಮ್ಸ್ ಟ್ಯೂನ್ ಇನ್ಸ್ಪೈರ್ ಮಾಡುತ್ತೆ. ಟ್ಯೂನ್ ಯಾವಾಗ ನಮಗೆ ಫಸ್ಟ್ ಅಂದರೆ ವೆನ್ ವಿ ವಾಂಟ್ ಎ ವೆರಿ ಹುಕ್ ಬೇಸ್ ಥಿಂಗ್, ಆ ಥರ ಏನಾದರೂ ಬೇಕಂದರೆ ಡೆಫಿನೆಟ್ಲಿ ನಾವು ಟ್ಯೂನ್ ಥ್ರೂ ಹೋಗಬೇಕಾಗುತ್ತೆ. ಆ್ಯಂಡ್ ಐ ಥಿಂಕ್ ಟ್ಯೂನ್ ಇಸ್ ಅ ಲಿಟಲ್ ಫಾಸ್ಟರ್ ಪ್ರೋಸೆಸ್. ಅದು ಆ ಥರ ಆ್ಯಕ್ಚುಲಿ ಮುಂಚೆ ಹಾಗಿರ್ತಿರ್ಲಿಲ್ಲ. ದ ಪ್ರೊಸೆಸ್ ವಾಸ್ ವೆರಿ ಬ್ಯೂಟಿಫುಲ್. ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ರು, ಎಲ್ಲರೂ ಲಿರಿಕ್ಸ್ ಟ್ಯೂನ್ ಎಲ್ಲ ಒಟ್ಟಿಗೆ ಆಗ್ತಿತ್ತು. ಇವಾಗ ಅಂದರೆ ಟೆಕ್ನಾಲಜಿ ಈ ಥರ ಇದೆ. ಬಟ್ ಯು ಥಿಂಕ್ ಇವಾಗ ಮಾಡೋಕ್ಕಾಗಲ್ವಾ ಆ ಥರದ್ದು? ನೀವು ಹೇಳ್ದಂಗೆ ಈಗ ಹಿಂದಿನ ಕಾಲದ ವೀಡಿಯೋಸ್, ಹಳೆ ವೀಡಿಯೋಸ್ ನೋಡಿದಾಗ ಬೀಟ್ ಇಳಯರಾಜ ಸರ್ ಆಗಿರ್ಬೋದು, ಹಂಸಲೇಖ ಸರ್ ಅದೆಲ್ಲ ನೋಡ್ತಿರ್ಬೇಕಾರೆ ಅವ್ರು ಹಾರ್ಮೋನಿಯಂ ಇಟ್ಕೊಂಡು ನುಡಿಸೋರು, ಇಲ್ಲಿ ಒಬ್ರು ತಬಲಾ ನುಡಿಸೋರು ಇರೋದಾಗಿರ್ಬೋದು, ಅಲ್ಲೇ ಉದಯ್ ಶಂಕರ್ ಸರ್ ಅವ್ರು ಇನ್ನೊಂದು ರೂಮಲ್ಲಿ ಕೂತ್ಕೊಂಡು ಅವರು ಬರೀತಾ ಇದ್ರು ಅಂತೆಲ್ಲ ಕೇಳ್ಪಟ್ಟಿದ್ದೀವಿ ನಾವು. ಅವಾಗ ಅಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಲಿರಿಕ್ಸ್ ಆ್ಯಂಡ್ ಟ್ಯೂನ್ ಯೂಸ್ ಟು ಮ್ಯಾರಿ ಈಚ್ ಅದರ್, ಅಷ್ಟು ಟೈಟಾಗಿ ಕೂರ್ತಿತ್ತು. ಇವಾಗಲೂ ತುಂಬ ಚೆನ್ನಾಗಿದೆ, ಬಟ್ ಆವಾಗ ಆ ಒಂದು ವಾಮ್ತ್ ಇರ್ತಿತ್ತು ಮ್ಯೂಸಿಕಲ್ಲಿ. ವೆರಿ ನೈಸ್, ವೆರಿ ನೈಸ್. ಓಕೆ, ನಾವು ಗೋಧಿ ಬಣ್ಣ ಶುರುವಾಗಿದ್ದಂಥ ಜರ್ನಿಲಿ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದೀವಿ. ಬಟ್ ಆದರೂ ಒಂದ್ಸಲಿ ಯಾವಾಗಲೂ ಒಂದ್ಸಲಿ ನೆನ್ಸ್ಕೊಂಡ ಗೋಧಿ ಬಣ್ಣ ನೆನ್ಸ್ಕೊಂಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ನಿಮಗೆ ಈಗ ಪ್ರೆಸೆಂಟ್ ಡೇ ನೆನ್ಸ್ಕೊಂಡ್ರೆ? ಫಸ್ಟ್ ಆಫ್ ಆಲ್ ಪುಷ್ಕರ್ ಅಥವಾ ಹೇಮಂತ್ ಎಂ ರಾವ್, ರಕ್ಷಿತ್ ಶೆಟ್ಟಿ ಅವ್ರನ್ನೆಲ್ಲ ನಂಗೆ ಪರಿಚಯ ಆಗಿದ್ರೆ ಐ ಆಮ್ ಫಾರ್ಚುನೇಟ್. ಅಂದರೆ ಐ ಗಾಟ್ ಟು ವರ್ಕ್ ವಿತ್ ಗ್ರೇಟ್ ಮೈಂಡ್ಸ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಬ್ರಿಲಿಯಂಟ್ ಮೈಂಡ್ಸ್ ಇನ್ ದ ಇಂಡಸ್ಟ್ರಿ. ಅವ್ರ ಥ್ರೂ ನಂಗೆ ಬ್ರೇಕ್ ಸಿಕ್ಕಿರೋದು, ಅವರೊಟ್ಟಿಗೆ ಕೆಲಸ ಮಾಡೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದು, ಅವಕಾಶ ಸಿಕ್ಕಿರೋದು, ಇಟ್ಸ್ ಮೈ ಫಾರ್ಚೂನ್, ಗುಡ್ ಫಾರ್ಚೂನ್. ಮತ್ತು ತುಂಬ ನನಗೆ ಪ್ರೋಸೆಸ್ ಎಂಜಾಯ್ ಮಾಡಿದ್ದೆ ಪ್ರೋಸೆಸ್. ಸೊ ನನಗೆ ಅದು ತುಂಬ ಕಷ್ಟ ಅಂತ ಅನಿಸ್ಲೇ ಇಲ್ಲ ಯಾವಾಗಲೂ. ಎಲ್ಲ ಹಾಡುಗಳು ಬೇಗ ಅಪ್ರೂವ್ ಆಗ್ತಿತ್ತು. ಅಂದರೆ ನಾನೇ ಯಾವಾಗಾದರೂ ಏನಾದರೂ ಹಾಡು ಪ್ರೆಸೆಂಟ್ ಮಾಡಬೇಕಂತಿದ್ರೆ ನನಗೇನೋ ಫಸ್ಟ್ ಐಡಿಯಾ ಬಂದಾಗೆ ನಾನು ಅದು ತೋರಿಸಲ್ಲ. ಐ ಜಸ್ಟ್ ವೆಯ್ಟ್, ಐ ಬಿ ವಿತ್ ದ ಸಾಂಗ್, ಐ ಲೀವ್ ವಿತ್ ದ ಸಾಂಗ್. ನಾನೇ ಒಂದು 3-4 ಮಾಡಿ ಮತ್ತೆ ನನಗೆ ಯಾವ್ದು ಬೆಸ್ಟ್ ಇದೆ ಅದನ್ನ ನಾನು ಯಾವಾಗಲೂ ಕೊಡುವಂತ ತೋರಿಸ್ತೀನಿ, ಅಂದರೆ ಪ್ರೆಸೆಂಟ್ ಮಾಡ್ತೀನಿ. ಸೊ ನನಗೆ ತುಂಬ ಕೆಮಿಸ್ಟ್ರಿ ಹೇಮಂತ್ ಎಂ ರಾವ್ ಅವರೊಟ್ಟಿಗೆ ಅವ್ರು ಕೇಳ್ತಿದ್ದ ಹಾಡುಗಳು, ನಾನು ಕೇಳ್ತಿದ್ದ ಹಾಡುಗಳು, ಜಾನರ್ಸ್, ನಾವು ಇಬ್ಬರು ವಿ ಯೂಸ್ ಟು ಲುಕ್ ಅಪ್ ಟು ಮ್ಯೂಸಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ತುಂಬ ಸಿಮಿಲರ್ ಇತ್ತು. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕಿಂಗ್ ವಿತ್ ಹೇಮಂತ್ ರಾವ್. ತುಂಬ ಖುಷಿ, ಅಂದರೆ ತುಂಬ ಖುಷಿ ಪಟ್ಟು ಕೆಲಸ ಮಾಡಿರುವಂಥದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ನೆನಪಿರೋಂಗೆ ಒನ್ ಆಫ್ ಮೈ ಫೇವ್ರೆಟ್ ಆಲ್ಬಮ್ಸ್. ಸೊ ಅಲ್ಲಿ ಒಂದು 8ರಿಂದ 9 ಇತ್ತಲ್ಲ ಚರಣ್ ಭಾಯ್, 8ರಿಂದ 9 ಇತ್ತು. ಆ್ಯಂಡ್ ಎಲ್ಲ ಮಾಂಟಾಜ್ ಓರಿಯೆಂಟೆಡ್ ಸಾಂಗ್ಸ್ಗಳಿತ್ತು. ಆ್ಯಂಡ್ ಇಟ್ ವಾಸ್ ಸಮಥಿಂಗ್ ವೆರಿ ಒಂಥರ
ವೆರಿ ಫ್ರೆಶ್ ಮ್ಯೂಸಿಕ್ ಎಸ್ ಆ ಟೈಮಲ್ಲಿ ಬಂದಿದ್ದು. ಅಂದರೆ ಒಂದು ಪ್ಯಾಟರ್ನ್ ನನ್ನ ಪ್ರಕಾರ ಏನಾಗುತ್ತೆ ಅಂತಂದರೆ ಮ್ಯೂಸಿಕ್ ಆಗಿರ್ಬೋದು, ಕೆಲವೊಂದು ಸಿನಿಮಾ ಬರೋಂಥ ರೀತಿನೂ ಆಗಿರ್ಬೋದು, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈಗ ಒಂದು ಹಿಟ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಸೊ ಇಟ್ ಈಸ್ ಲೈಕ್ ಅದೇ ಪ್ಯಾಟರ್ನ್ ತುಂಬ ಫಾಲೋ ಮಾಡ್ಕೊಂಡು ಹೋಗುವಂಥದ್ದು ಒಂದು ರೂಢಿ ಇದೆ. ಅದು ನಮ್ಮದು ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತಿಲ್ಲ, ಎಲ್ಲ ಕಡೆನೂ ನಾವು ನೋಡೋವಂಥದ್ದು. ಸೊ ಅದೆಲ್ಲೋ ಒಂದು ಕಡೆ ಸಡನ್ನಾಗಿ ಒಂದು ಚೇಂಜ್ ಅಂತ ಬಂದಾಗ, ಅಥವಾ ಬೇರೆ ಯಾವುದೋ ಒಂದು ಫ್ರೆಶ್ ಬಂದಾಗ, ಅಲ್ಲಿಂದ ಒಂದು ಹೊಸ ವಿಭಿನ್ನವಾಗಿರುವಂಥದ್ದು ಒಂದು ಹೊಸದಾಗಿ ಸೃಷ್ಟಿ ಆಗುತ್ತೆ. ಸೊ ಆ ರೀತಿ ಒಂದು ಚೇಂಜ್ ಆಗಿದ್ದು ನಾನು ನೋಡಿದ್ದು ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು. ಸಮಥಿಂಗ್ ವೆರಿ ಕಂಪ್ಲೀಟ್ಲಿ ಐ ಕ್ಯಾನ್ ಸೆ ಬ್ಯಾಂಡ್ ಥರ ಮ್ಯೂಸಿಕ್ ಕೇಳೋವಂಥದ್ದು ಆ ಫೀಲ್ ಇತ್ತು. ನೀವು ಪ್ರಾಯಶಃ ನೀವು ಮುಂಚೆ ಬ್ಯಾಂಡ್ ಅಲ್ಲಿ ಕಮ್ ಫ್ರಮ್ ಅನ್ ಇಂಡಿಪೆಂಡೆಂಟ್ ಆಲ್ಟರ್ನೇಟ್ ಮ್ಯೂಸಿಕ್ ಸೆನ್ಸಿಬಿಲಿಟಿ. ಸೊ ಐ ಥಿಂಕ್ ನಾನು ತುಂಬ ಬ್ಯಾಂಡ್ಸ್ ಅದಲ್ಲೆಲ್ಲ ಇದ್ದಿದ್ದ ಕಾರಣ ಸೊ ಆ ಸೌಂಡ್ ಬಂತೇನೋ ಥ್ರೂ. ಬಟ್ ಅದು ಫೋರ್ಸ್ಫುಲ್ ಆಗಿರಲಿಲ್ಲ ನನಗೆ, ಅದು ನ್ಯಾಚುರಲ್ ಆಗಿ ಬಂದಿರುವಂಥದ್ದು. ಆ್ಯಂಡ್ ನ್ಯಾಚುರಲ್ ಆಗಿ ಅದೇ ನಾನು ಹೇಳ್ದಲ್ಲ, ಕೊಲಾಬ್ರೇಷನಲ್ಲೇ ಬಂದಿರುವಂಥದ್ದು. ನನಗೂ ಮತ್ತು ಡೈರೆಕ್ಟರ್ಗೂ ಲಿರಿಸಿಸ್ಟ್ಗಳಿಗೂ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಆ ಕೊಲಾಬ್ರೇಷನಲ್ಲೇ ಆ ಸೌಂಡ್ ಬಂದಿರುವಂಥದ್ದು. ಐ ಥಿಂಕ್ ಎವ್ರಿ ಒನ್ ನೀಡ್ಸ್ ಟು ಥಿಂಕ್ ಡಿಫ್ರೆಂಟ್ಲಿ ವೆನ್ ವಿ ಹ್ಯಾವ್ ಟು ಡಿಫ್ರೆಂಟ್ ಪ್ರಾಡಕ್ಟ್. ಎಕ್ಸಾಕ್ಟ್ಲಿ, ದಟ್ಸ್ ದ ಹೋಲ್ ಪಾಯಿಂಟ್. ನೀವು ಹೇಳ್ದಂಗೆ ಇಂಡಿಪೆಂಡೆಂಟ್ ಬ್ಯಾಂಡ್ ಇದೆ, ಹಿ ಕಮ್ಸ್ ಫ್ರಮ್ ಎ ಥಿಯೇಟರ್ ಬ್ಯಾಕ್ಗ್ರೌಂಡ್. ಸೊ ನಂಗೆ ರಾಮರೇ ನೋಡಿದಾಗ ಆ ಒಂದು ರಂಗಭೂಮಿ ಶೈಲಿಲಿ ಇದ್ದಂಥದ್ದು ಒಂದು ಕಮರ್ಷಿಯಲ್ ಸಿನಿಮಾ ರೂಪಕ್ಕೆ ಬರೋದು, ಇಟ್ ಈಸ್ ಅ ಚಾಲೆಂಜ್. ದಟ್ ವಾಸ್ ಮೈ ಫೇವ್ರೇಟ್ ಆಲ್ಬಮ್ ಇನ್ 2016. ಐ ವಾಸ್ ಅನ್ಡೌಟೆಡ್ಲಿ. ಚರಣ್ ಅವ್ರ ಮೇಲೆ ತುಂಬ ಗೌರವ ಇರೋದು ಯಾಕೆ ಅಂದರೆ, ನಾವು ತುಂಬ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ವಿ ರಾಮರೇ ಅಂತ. ಅದ್ರ ಆಲ್ಬಮ್ ರಿಲೀಸ್ ಆಯಿತು, ರೀಚ್ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಅಪ್ರಿಸಿಯೇಷನ್ ಬಿಡಿ, ರೀಚ್ ಮಾಡಿಸೋದೇ ತುಂಬ ಕಷ್ಟ ಆಗ್ತಿತ್ತು. ಬಟ್ ಐ ಡೋಂಟ್ ನೋ ಇಫ್ ಯು ರಿಮೆಂಬರ್, ಇವ್ರು ಕಾಲ್ ಮಾಡಿದ್ರು ನನಗೆ, ಆಲ್ಬಮ್ ತುಂಬ ಚೆನ್ನಾಗಿದೆ, ನಿಮ್ಮ ಟ್ಯೂನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ. ನನಗೆ ಒಂಥರ ಯಾರೋ ಬೆನ್ನು ತಟ್ಟಿದಾಗ ಖುಷಿ ಆಗತ್ತೆ ಅಲ್ವಾ. ವೆರಿ ನೈಸ್. ರಾಮರೇ ಹೇಗೆ ಅಂದರೆ ಹೇಗಿತ್ತು? ಐ ಮೀನ್ ಸಾಕಷ್ಟು ಇಂಟರ್ವ್ಯೂಗಳು ಹೇಳಿದ್ದೀರಾ, ಬಟ್ ಐ ಹ್ಯಾವ್ ಸೀನ್ ವಾಸಕ್ಕೆ ನೀವು ಥಿಯೇಟ್ರಲ್ಲಿ ಇದ್ದಂಥವ್ರು. ನನ್ನ ಅನ್ಪ್ಲಗ್ ಶೋಲ್ ಕೂಡ ಒಂದ್ಸಲಿ ಬಂದಿದ್ರಿ ರೇಡಿಯೋದಲ್ಲಿ, ನೆನಪಿದೆ ನನಗೆ. ಬಟ್ ಅವಾಗಿದ್ದಂಥದ್ದು ಬೇರೆ, ಆ್ಯಂಡ್ ರಾಮರೇ ಬಂದಾಗ ಆ ಜರ್ನಿ ಹೆಂಗಿತ್ತು, ಮಧ್ಯದ ಜರ್ನಿಲಿ ದ ಪ್ರಾಸೆಸ್ ಆಫ್ ರಾಮರೇ? ಆ್ಯಕ್ಚುಲಿ ನಾನು ಮ್ಯೂಸಿಕ್ ಕಂಪೋಸರ್ ಆಗಬೇಕು ಅಂತ ರಾಮರೇ ಟೀಮಲ್ಲಿ ಇರಲಿಲ್ಲ. ನಾನು ವಿವರ ಗ್ರೂಪ್ ಆಫ್ ಫ್ರೆಂಡ್ಸ್, ಸತ್ಯ ಅವರಾಗಿರ್ಬೋದು, ನಟ ಧರ್ಮಣ್ಣ ಅವರು, ಕ್ಯಾಮ್ರಾಮನ್ ಲಲಿತ್ ಅವರು, ಎಲ್ಲ ವಿವರ ಗ್ರೂಪ್ ಆಫ್ ಫ್ರೆಂಡ್ಸ್ ಸಿನಿಮಾ ಬಗ್ಗೆ ತುಂಬ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಸೊ ರಾಮರೇ ಪ್ರೋಸೆಸ್ಸಲ್ಲಿ ಬರಿತಾ ಇಲ್ಲ ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಆಗ್ತಾಯಿತ್ತು. ಇಲ್ಲೊಂದು ಸಾಂಗ್ ಇದ್ರೆ ಚಂದ, ಈ ಒಂದಷ್ಟು ಸೀನ್ಗಳನ್ನ ಸಾಂಗಲ್ಲಿ ಹೇಳಿದ್ರೆ ಚಂದ, ಟೈಮ್ ಉಳಿಯುತ್ತೆ ಅಂತ. ಸೊ ಆ ಪ್ರೋಸೆಸ್ಸಲ್ಲಿ ನಾನು ಒಬ್ಬ ಕಂಪೋಸರ್ ಆದೆ. ಸೊ ಚೆನ್ನಾಗಿತ್ತು ಆ ಪ್ರೋಸೆಸ್ಸು. ಆ್ಯಂಡ್ ತುಂಬ ಭಯ ಇತ್ತು, ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ರೆಡಿ ಇರಲಿಲ್ಲ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಬೇಕು ಅಂತ ಇತ್ತು. ಸೊ ನನಗೆ ತುಂಬ ಪುಕ್ಕ ಅಂತಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಸೊ ಲಾಸ್ಟಲ್ಲಿ ಯಾವುದೋ ಹಾಡು ಮಾಡಿ ಡಬ್ಬ ಥರ ಮಾಡಿದ್ದಾನೆ, ಎಳ್ದು ಬಿಟ್ಟಿದ್ದಾರೆ, ಆ ಥರ ಎಲ್ಲ ಆದರೆ ಫುಲ್ ಫಿಲಮ್ ಫಾಲ್ಟ್ ನನ್ನ ಮೇಲೆ ಬಂದ್ಬಿಡ. ನಾನು ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಕ್ಲೈಮ್ಯಾಕ್ಸಲ್ಲಿ ಹಾಡಬೇಡ. ಇಲ್ಲ ಆಗತ್ತೋ. ಸತ್ಯ ಅವ್ರು ತುಂಬ ಕಾನ್ಫಿಡೆನ್ಸ್ ಕೊಟ್ಟು, ಪರವಾಗಿಲ್ಲ ಸೋಲೋಣ ಪರವಾಗಿಲ್ಲ, ನಮ್ಮೆಲ್ಲರೂ ಡಿಸಿಷನ್ ಅಂತ. ಸೊ ಅವಾಗ ಸ್ವಲ್ಪ ಧೈರ್ಯ ಬಂದು ಮಾಡಿದ್ವಿ. ಆ್ಯಂಡ್ ಆಲ್ ಐ ನ್ಯೂ ವಾಸ್ ಥಿಯೇಟರ್ ಮ್ಯೂಸಿಕ್. ನನಗೆ ಅಂದರೆ ತುಂಬ ಈಸಿಯಾಗಿ ಫ್ಲೋ ಆಗ್ತಿತ್ತು ನನ್ನಲ್ಲಿ. ಸೊ ಐ ಥಿಂಕ್ ದಟ್ ಕೇಮ್ ಔಟ್ ವಿತೌಟ್ ಮೈ ನಾಲೆಡ್ಜ್. ಅಂದರೆ ಥಿಯೇಟರ್ ಮ್ಯೂಸಿಕ್ ಥರದ್ದೇನೋ ಮಾಡಬೇಕು ಅಂತ ಮಾಡಿದ್ದಲ್ಲ. ಸೊ ಐ ಥಿಂಕ್ ಅದ್ರ ಇನ್ಫ್ಲೂಯೆನ್ಸ್ ನನ್ನ ಮೇಲೆ, ಆ್ಯಂಡ್ ನನ್ನ ಈಸಿಯಾಗಿ ಸಮಥಿಂಗ್ ವಿಚ್ ಕ್ಯಾನ್ ಫ್ಲೋ ಅಂದರೆ ಥಿಯೇಟರ್ ಮ್ಯೂಸಿಕ್. ಇಟ್ಸ್ ಅ ವೆರಿ ಸೋಲ್ಫುಲ್ ಆಲ್ಬಮ್. ವೆರಿ ಸೋಲ್ಫುಲ್, ವೆರಿ ಟ್ರೂ. ವಾವ್, ಒಬ್ಬ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ ಟರ್ನ್ ಟು ಬಿ ಎ ಕಮರ್ಷಿಯಲ್ ಫಿಲಮ್ ಕಂಪೋಸರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್. ಇನ್ನೊಬ್ಬರು ಥಿಯೇಟರ್ ಬ್ಯಾಕ್ಗ್ರೌಂಡಲ್ಲಿರೋರು ಟರ್ನ್ ಟು ಬಿ ಎ ಫಿಲಮ್ ಕಂಪೋಸರ್ ಮ್ಯೂಸಿಷಿಯನ್. ಸೊ ಬೇರೆ ಆಯಾಮಗಳಿಂದ ದೀಸ್ ಗೈಸ್ ಆರ್ ರೂಲಿಂಗ್ ದ ಇಂಡಸ್ಟ್ರಿ. ವೆರಿ ನೈಸ್. ಓಕೆ, ಒಬ್ಬ ಫಿಲಮ್ ಮೇಕರಿಂದ ವಾಟ್ ಡು ಯು ಗೈಸ್ ಎಕ್ಸ್ಪೆಕ್ಟ್? ಯಾವಾಗಲೂ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದು ವಿ ವಿಲ್ ಬಿ ವೆರಿ ನರ್ವಸ್. ಆ ಒಂದು ಕಾನ್ಫಿಡೆನ್ಸ್, ಆ ಒಂದು ಟ್ರಸ್ಟ್, ದಟ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್ ದ ಮೋಸ್ಟ್. ಟ್ರಸ್ಟ್ ಅಂದರೆ ಆ ಒಂದು ಟ್ರಸ್ಟ್ ಸಿಕ್ಬಿಟ್ರೆ ನಮಗೆ, ದೆನ್ ವಿ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಲೈಕ್ ಗುಡ್ ವರ್ಕ್. 100%. ಸೊ ನನಗೆ ಆಲ್ವೇಸ್ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ವೆರಿ ಬ್ಲ್ಯಾಂಕ್ ಇರ್ತೀನಿ. ಸೊ ಐ ಡೋಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್, ಎಸ್ಪೆಷಲಿ ಫಿಲ್ಮ್ಸ್. ಸೊ ನನಗೊಂದು ಪ್ರಾಪರ್ ಚಾನೆಲ್ ಬೇಕಾಗಿರುತ್ತೆ. ಸೊ ಟ್ರಸ್ಟ್ ವೈಸ್, ಇಫ್ ದ ಡೈರೆಕ್ಟರ್ ಕ್ಯಾನ್ ಸೇ ನೋ ದಿಸ್ ಇಸ್ ರೈಟ್. Yeah, direction also. We need a proper direction also. That's why he's a director. Yeah. Yes. ಸೊ ಅದಿದ್ರೆ ಐ ಮೀನ್, ಆ್ಯಂಡ್ ಐ ಆಲ್ಸೋ ಎಕ್ಸ್ಪೆಕ್ಟ್ ಸ್ವಲ್ಪ ಇನ್ಸ್ಪಿರೇಷನ್, ಮೋಟಿವೇಶನ್ ಫ್ರಮ್ ಹಿಮ್. ಏನಾದರೂ ಮಾಡೋಣ. We need lot of love. We are very sensitive always, you know. ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ರು ಅಂತ ಯಾರೂ ಕೇಳ್ತಿಲ್ಲ ಇಬ್ರು ಅಲ್ವಾ? ಖುಷಿನೇ. ಜೋಕ್ಸ್ ಅಬೌಟ್ ಐ ನೋ, ಬಟ್ ಫಿಲಮ್ ಮೇಕರ್ ಎಲ್ಲ ದುಡ್ಡು ಕೊಡೋದು. ಸೊ ದುಡ್ಡು ಕೊಡೋದು ನಾವು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ದೆನ್
ನಾನು ಆ ಥರ ಪ್ರಶ್ನೆ ಕೇಳಿದ್ರೆ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಯರ್ ಪ್ರೊಡ್ಯೂಸರ್ ಅಂದರೆ ಅಫ್ಕೋರ್ಸ್ ಅದರ್ ದ್ಯಾನ್ ಮನಿ ಅಂತ ಹೇಳ್ಬೋದು. ಬಟ್ ಮೋರ್ ದೆನ್ ಎನಿಥಿಂಗ್ ವಾಟ್ ಯು ಗೈಸ್ ಸೆಡ್ ಇಸ್ ರೈಟ್. ಒಂದು ಟ್ರಸ್ಟ್ ಫ್ಯಾಕ್ಟರ್, ನಂಬಿಕೆ ಅನ್ನೋದನ್ನು ಕೊಟ್ಟುಬಿಟ್ರೆ, ಆ್ಯಂಡ್ ಫ್ರೀಡಮ್, ಫ್ರೀ ಹ್ಯಾಂಡ್ಸ್. ಎಕ್ಸಾಕ್ಟ್ಲಿ. ಸೊ ನಂಬಿಕೆ ಬಂದಮೇಲೆ ಆಟೋಮೆಟಿಕ್ಲಿ ಫ್ರೀ ಹ್ಯಾಂಡ್ಸ್ ಬಂದೇ ಬರುತ್ತೆ. ಸೊ ಅದನ್ನು ಕೊಟ್ಟುಬಿಟ್ರೆ ಯು ಕ್ಯಾನ್ ಎಕ್ಸ್ಪ್ಲೋರ್. ಬಟ್ ಈ ಪ್ರಶ್ನೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ವೆನ್ ಯಾವ್ದಾರ ಫಿಲಮ್ ಮೇಕರ್ ಬಂದು ಅವ್ರದ್ದೇ ಆದಂಥ ರೀತಿಲಿ ನಿಮ್ಮನ್ನು ಒಂದು ಈಗ ಕುದುರೆಗೆ ಒಂದು ಲಗಾಮ್ ಹಾಕ್ತಾರೆ ಅಂತ ಹೇಳ್ತಾರೆ, ಒಂದು ಚೌಕಟ್ಟು, ಒಂದು ಬೌಂಡ್ರಿ ಹಾಕ್ಬಿಟ್ರೆ ನಿಮ್ಗೆಲ್ಲೋ ಒಂದು ಕಡೆ ಹಿಂಜರಿಕೆ ಅನಿಸುತ್ತಾ? ಅಲ್ಲ, ಇಂಟರ್ಫಿಯರೆನ್ಸ್ ಇರಬೇಕು, ಬಟ್ ಪಾಸಿಟಿವ್ ಇಂಟರ್ಫಿಯರೆನ್ಸ್ ಇಸ್ ವಾಟ್ ಐ ಲುಕ್ ಫಾರ್ ಇನ್ ಅ ಡೈರೆಕ್ಟರ್. ಅಂದರೆ ತೀರಾ ನಮಗೂ ನಮ್ಮ ಕುತ್ತಿಗೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕ್ಕೊಂಡು ಹೋಗಿ ಹಿಂಗೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಅಂದರೆ ಒಂದು ಪಾಸಿಟಿವ್ ಇಂಟರ್ಫಿಯರೆನ್ಸ್ ಇದ್ದರೆ ಒಳ್ಳೆ ಡೈರೆಕ್ಷನಲ್ಲಿ ಹೋಗ್ಬೋದು. ಹೌ ಡು ಯು ಗೈಸ್ ಹ್ಯಾಂಡಲ್ ಅಂಡರ್ ಸಚ್ ಸಿಚುಯೇಷನ್? ಆ ಥರ ಬಂದಾಗ, ಈ ಚೌಕಟ್ಟಲ್ಲಿ ಬಂದಾಗ ನಿಮಗೆ ಆದಂಥ ಒಂದು ಫ್ರೀಡಮ್ ಇರಲ್ಲ, ಅವಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಸಿ ದಟ್ಸ್ ಅ ಡಿಫ್ರೆನ್ಸ್ ಯಾವಾಗಲೂ ಫಿಲ್ಮ್ ಮ್ಯೂಸಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಮ್ಯೂಸಿಕ್. ಫಿಲ್ಮ್ ಮ್ಯೂಸಿಕ್ ಅಂತ ಬಂದಾಗ ಆ ಒಂದು ಔಟ್ಲೈನ್ ಒಳಗೆ ಕೆಲಸ ಮಾಡಬೇಕಾಗುತ್ತೆ. ಆ ಔಟ್ಲೈನ್ ಒಳಗೆ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ನೋಡಬೇಕಾಗುತ್ತೆ. ಅಂದರೆ ವಿ ಕಾಂಟ್ ಜಸ್ಟ್ ಡೂ ಎನಿಥಿಂಗ್ ಫಾರ್ ಫಿಲ್ಮ್ ಮ್ಯೂಸಿಕ್. ಆ ಸ್ಟೋರಿಗೆ ಏನು ಬೇಕು ಅದನ್ನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ ಥ್ರೂ ಮ್ಯೂಸಿಕ್. ಸೊ ಫಿಲ್ಮ್ ಮ್ಯೂಸಿಕ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ರೈಟಿಂಗ್. ಸೊ ಆ ನ್ಯಾಕ್ ಬೇಕು ಅಂದರೆ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಇಂಡಿಪೆಂಡೆಂಟ್ ಮ್ಯೂಸಿಕ್. ಐ ಕಂಪ್ಲೀಟ್ಲಿ ಅಗ್ರಿ. ಈಗ ಸೊ ಅದು ಬಂದರೆ ಐ ಥಿಂಕ್ ದ ಪ್ರೆಷರ್ ಅಲ್ಲೇ ಕಮ್ಮಿ ಆಗಿ ವಿ ಕೈಂಡ್ ಆಫ್ ರೀಡ್ ದ ಸ್ಟೋರಿ, ವಿ ಕೈಂಡ್ ಆಫ್ ರೀಡ್ ದ ಅಂದರೆ ವಿ ಗೆಟ್ ದ ಮೂಡ್ ಆಫ್ ದ ಮೂವಿ. ಅದು ಸಿಕ್ಬಿಟ್ರೆ ಐ ಥಿಂಕ್ ಇಟ್ಸ್ ಡನ್. ಐ ಥಿಂಕ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೆ ಆ ಒಂದು ವಾಸಕಿ ಮತ್ತು ನೀವು ಹೇಳ್ದಂಗೆ ಆ ಒಂದು ಕಾರ್ಡನ್ನು ಸ್ಟ್ರೈಕ್ ಮಾಡೋರ್ಗು, ಅಂದರೆ ಈಗ ಒಂದು ಸಿನಿಮಾ ಒಂದು ಕಾರ್ಡನ್ನು ಸ್ಟ್ರೈಕ್ ಮಾಡೋರ್ಗು ಅದೊಂಥರ ಎಲ್ಲೋ ಒಂದು ಕಡೆ ಒದ್ದಾಡೋದಕ್ಕಿಂತ ವಿ ವಿಲ್ ಬಿ ಸರ್ಚಿಂಗ್ ಸಮಥಿಂಗ್, ಹುಡುಕ್ತಾನೇ ಇರ್ತೀವಿ. ಆ ಪ್ರಾಸೆಸ್ಸು ಒಂದ್ಸಲಿ ಸಿಗ್ತಾ ನಿಮಗೆ ಐ ಥಿಂಕ್ ಇಟ್ ಬಿಕಮ್ಸ್ ಈಸಿ ಅನ್ಸುತ್ತಲ್ಲ. ಯಾ ಕರೆಕ್ಟ್. ಸಿ ನಮಗೆ ನಮ್ಗೆ ಐಡಲಾಗಿ ಕೂರೋಕ್ಕೆ ಆಗಲ್ಲ. ನಾವೆಲ್ಲಿ ಕೂತ್ರೂ ಅದು ಯೋಚನೆ ಇದ್ದೇ ಇರುತ್ತೆ. ಬಟ್ ಇನ್ನೊಂದೇನಂತ ಹೇಳಿದ್ರೆ, ಸಿ ಫಸ್ಟ್ ಮೂವಿ ಅಂತ ಬಂದಾಗ ತುಂಬ ಐಡಿಯಾಸ್ ಇರುತ್ತೆ, ಎಲ್ಲರೂ ಫ್ರೆಶ್ ಆಗಿರ್ತೀವಿ, ಕ್ರ್ಯಾಕ್ ಮಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಸೆಕೆಂಡ್ ಆರ್ ಥರ್ಡ್ ಮೂವಿ ನಾವು ರಿಪಿಟೇಟಿವ್ ಆಗಿರ್ಬೋದು, ಆ ಥರ ಬ್ಯಾಗೇಜಸ್ ಸುಮಾರು ಇರುತ್ತೆ. ವಿ ಹ್ಯಾವ್ ಟು ರೀಡಿಫೈನ್ ಅಗೇನ್. ತುಂಬ ನಾವು ಹಳೇದು ಮಾಡಿದ್ದನ್ನು ಪುನಃ ಅದು ಮಾಡಬಾರ್ದು, ಆ ಥರ ಎಲ್ಲ ನಾವು ನಮಗೆ ಅಂದ್ಕೊಂಡಿರ್ತೀವಿ. ಸೊ ದಟ್ಸ್ ಅ ಲಿಟಲ್ ಎಕ್ಸ್ಟ್ರಾ ಪ್ರೆಷರ್ ವಾಟ್ ವಿ ಪುಟ್ ಆನ್ ಅವರ್ ಸೆಲ್ಸ್. ಬಟ್ ಐ ಥಿಂಕ್ ದಟ್ಸ್ ದ ಚಾಲೆಂಜ್. ವೆರಿ ಟ್ರೂ. ಐ ಥಿಂಕ್ ನೀವು ಹೇಳ್ದಂಗೆ ಈಗ ಟಗರು ನೀವು ಸೂರಿ ಸರ್ ಜೊತೆ ಮಾಡಿದಾಗ, ತಿರ್ಗಾ ಪಾಪ್ಕಾರ್ನ್ ಮಂಕಿ ಸೂರಿ ಸರ್ ಜೊತೆ ಮಾಡಿದಾಗ ಹೆಂಗೆ ಆ ಚೇಂಜ್? ಅಂದರೆ ಅದೇ ಕಾಸ್ಟನ್ನು ಶಿವಣ್ಣ ಬಿಟ್ಟು ಧನಂಜಯ್ ಇದ್ದಿದ್ದಂಥ ಕಾಸ್ಟು, ಜಾನರ್ ಮೇ ಬಿ ಎಲ್ಲೋ ಒಂದು ಕಡೆ ಹತ್ತಿರ ಇರ್ಬೋದು, ಸಿಮಿಲರ್. ಅಂದರೆ ಒಂದು ರೌಡಿಸಮ್ ಆಗಿರ್ಬೋದು, ಒಂದು ಆ ಥರದ್ದು ಇದ್ದಂಥ ಜಾನರ್. ಇದು ಕೂಡ ಹೆಂಗೆ ಹೌ ನಿಮ್ಮ ತಲೆಯಲ್ಲಿ ಏನು ಹೊಡ್ತಿತ್ತು? ಯಾವ ಥರ ಡಿಫೈನ್ ಮಾಡಬೇಕು? ಒಂದು ಸೂರಿ ಸರ್ ಏನಾದರೂ ಕೊಟ್ಟಿದ್ರ ಪ್ರೀ ಡಿಫೈನ್? ಸೂರಿ ಸರ್ ಹತ್ರ 5 ನಿಮಿಷ ಮಾತಾಡಿ ಬಂದರೆ ಸಾಕು, ಇನ್ಸ್ಪೈರ್ ಆಗಿಬಿಡ್ತೀರ. ಅಂದರೆ ಯಾವಾಗ ಸರ್ನ ಮೀಟ್ ಮಾಡ್ತೀನಿ ಅಂತ ಯಾವಾಗಲೂ ಐ ಲುಕ್ ಫಾರ್ವರ್ಡ್ ಫಾರ್ ಇಟ್. ಸೊ ಈ ಸೂಪರ್ ಇನ್ಸ್ಪೈರಿಂಗ್. ಆ ಮ್ಯಾಡ್ನೆಸ್ ಅಂತಿದಲ್ಲ, ಅದು ತುಂಬ ಹುಚ್ಚತನ, ತುಂಬ ಇಂಪಾರ್ಟೆಂಟ್. ಸೊ ಅವರು ಲೈಕ್ ಹೀ ಕೀಪ್ಸ್ ಮೀ ಅಲೈವ್. ಸೂರಿ ಸರ್ ತುಂಬಾ ಇಷ್ಟ. ಸೊ ಐ ಥಿಂಕ್ ಅವ್ರು ನನಗೆ ತುಂಬ ಒಳ್ಳೆ ಡೈರೆಕ್ಷನ್ ಕೊಡ್ತಾರೆ ಯಾವಾಗಲೂ ವರ್ಕ್ ಮಾಡೋತ್ತಿಗೆ. ಆ್ಯಂಡ್ ಅದೇ ಟ್ರಾನ್ಸ್ಲೇಟ್ ಆಗುತ್ತೆ ಥ್ರೂ ಮ್ಯೂಸಿಕ್ ಅಷ್ಟೇ. ಐ ಥಿಂಕ್ ದಟ್ ಗೋಸ್ ವಿತ್ ಯು ಆಲ್ಸೋ. ನೀವು ಹೇಳ್ದಂಗೆ ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್ ಬಂದು ರಾಮರೇ ಆದಮೇಲೆ ಸರ್ಕಾರಿಗೆ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಇನ್ನೂ ಬೇಕಾಗಿದೆ ಸಾಂಗ್ ತೊಗೊಂಡ್ರೆ ಇಟ್ ವಾಸ್ ಕಂಪ್ಲೀಟ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್. ಆ್ಯಂಡ್ ಇಟ್ ವಾಸ್ ಎ ಹ್ಯೂಜ್ ಮ್ಯಾಸಿವ್ ಹಿಟ್. ಇನ್ನೂ ಬೇಕಾಗಿದೆ. ಸೊ ಆ ಒಂದು ಮೆಟಮಾರ್ಫಸಿಸ್ ಪ್ರಾಸೆಸ್ ಹೆಂಗಿರುತ್ತೆ ನಿಮಗೆ? ಹೆಂಗೆ ಅನಿಸ್ತಿತ್ತು ನಿಮಗೆ? ಎಲ್ಲ ಒಂದು ಕಡೆ ತಳವಳ ಇತ್ತಾ, ಅಥವಾ ಯಾವ ಥರ ಓಡ್ತಿತ್ತು? ಹೆಂಗೆ ಮಾಡಬೇಕು ಮ್ಯೂಸಿಕ್ಕನ್ನು ನಾನು? ಸೊ ಜಾನರ್ ನೀವು ಹೇಳ್ದಂಗೆ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದವರು ಸಡನ್ನಾಗಿ ಈ ಥರ ಶಿಫ್ಟ್ ಆಗಬೇಕು? ಇಲ್ಲ, ಅಂದರೆ ಪ್ರತಿ ವ್ಯಕ್ತಿ ಮತ್ತು ಪ್ರತಿ ಕತೆ ಅವ್ರಿಗೆ ಲಾಯಲ್ ಆಗಿದ್ದರೆ ಸಾಕು, ಅದೇನೋ ಒಂದು ತಾನೇ ಉಟ್ಕೊಳ್ಳುತ್ತೆ ಅಂತ ನಂಬಿದ್ದೀನಿ ನಾನು. ಸೊ ಇವಾಗ ನಾನು ರಾಮರಲ್ಲಿ ಸತ್ಯ ಅವ್ರ ಜೊತೆ ಮಾಡಿದೆ. ಸೊ ನನ್ನ ಮತ್ತು ಸತ್ಯ ಅವರ ಕೆಮಿಸ್ಟ್ರಿ ಒಂಥರ, ಮತ್ತು ಟೇಸ್ಟ್ ಒಂಥರ. ಸೊ ಅದನ್ನು ಹುಡುಕಾಡ್ತಾ ಹೋಗ್ತೀವಿ. ಮತ್ತು ರಿಷಬ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಅವರ ಯೋಚನಾ ಲಹರಿ ಬೇರೆ, ಮತ್ತು ಅವರ ಕಥೆನೇ ಕಂಪ್ಲೀಟ್ಲಿ ಬೇರೆ ಆಗಿತ್ತು. ಅವ್ರ ಜೊತೆ ಜಾಮ್ ಮಾಡಿದಾಗ ಇನ್ನೇನೋ ಹುಡ್ಕೊಂತು. ಸೊ ಐ ಥಿಂಕ್ ನಾನು ಕಂಡ್ಕೊತಾ ಹೋಗ್ತಾ ಇದ್ದೀನಿ ಎವ್ರಿ ಪ್ರಾಜೆಕ್ಟ್. ಇವ್ರು ಹೇಳ್ದಂಗೆ ನಮ್ಮಲ್ಲೇ ಒಂದು ಪ್ರಜ್ಞೆ ಇರುತ್ತೆ ಅನ್ಸುತ್ತೆ, ಒಂದು ಹಿಂದಿನ ಥರದ್ದೇನೋ ಇರಬಾರ್ದು, ಇನ್ನೇನೋ ಬೇರೆ ಮಾಡಬೇಕು ಅಂತ. ಅದೆಲ್ಲೋ ಒಂದು ಹುಡುಕಾಟದಲ್ಲಿ ಎಲ್ಲಿಗೋ ಒಂದು ಕಡೆ ಹೋಗಿ ತಲುಪ್ತೀವಿ. ಸೊ ಬಸ್ ಹತ್ತಿರ್ತೀವಿ, ಎಲ್ಲಿ ಇಳಿಬೇಕು ಅದೆಲ್ಲ. ಮತ್ತೆ ಒನ್ ಥಿಂಗ್ ಐ ಫಾರ್ಗಾಟ್ ಟು ಮೆನ್ಷನ್,
ಒನ್ ಪ್ಲಸ್ ಪಾಯಿಂಟ್ ಇನ್ ವಾಸುಕಿ ಈಸ್ ಅ ಗ್ರೇಟ್ ರೈಟರ್. ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ. ಅಯ್ಯೋ I was about to tell the same thing. You have an added advantage. You write your song ಅಲ್ವಾ, so that is one super advantage. ಹೌದು, ತುಂಬಾ ನನಗೇನಂದ್ರೆ ಐ ಆಮ್ ಅ ವೆರಿ ಮೂಡಿ ರೈಟರ್. ಅಂದರೆ ನನಗೆ 24/7 ಬರೆಯೋಕ್ಕೆ ಗೊತ್ತಾಗಲ್ಲ. ಆ್ಯಂಡ್ ಇಟ್ ಈಸ್ ಆಲ್ಸೋ ಡೇಂಜರಸ್. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಕಂಪೋಸ್ ಮಾಡ್ಬೇಕಾದ್ರೆ ಕೆಲವೊಂದು ಲೈನ್ಸ್ ಬಂದ್ಬಿಡುತ್ತೆ ವಿತೌಟ್ ಮೈ ನಾಲೆಜ್. ಅದು ಏನೋ ಒಂದು ಲೈನ್ಸ್ ಬಂದ್ಬಿಡುತ್ತೆ. ಸೊ ಅದು ಕೇಳಿ ಡೈರೆಕ್ಟ್ರಿಗೆ ಇಷ್ಟ ಆಗ್ಬಿಟ್ಟಿರುತ್ತೆ ಟ್ಯೂನ್ ಜೊತೆ, ಇಲ್ಲ ಇದಿರಲಿ ಅಂತ. ಅದನ್ನ ಇಟ್ಕೊಂಡು ಪಾಪ ಹೊಸ ಲಿರಿಸಿಸ್ಟ್ಗೆ ಅದನ್ನ ಕನೆಕ್ಟ್ ಮಾಡ್ಕೊಂಡು ಅದನ್ನ ಹೊಲಿತಾ ಹೋಗೋದೇ ತುಂಬ ಕಷ್ಟದ ಪ್ರೊಸೆಸ್ ಆಗ್ಬಿಡುತ್ತೆ. ಸೊ ನೀವು ಬರಿಬೇಕಾದ್ರೆ ಯೂಶಲಿ ಹಾಡ್ಕೊಂಡೇ ಬರೆಯುವಂಥದ್ದಾ? ಕೆಲವೊಂದ್ಸರಿ ಆಗತ್ತೆ, ಕೆಲವೊಂದ್ಸರಿ ನನ್ನ ಬರುತ್ತೆ, ಕೆಲವೊಂದ್ಸರಿ ಆ ಭಾಷೆಗೆ ಅರ್ಥನೇ ಇರಲ್ಲ. ಅಂತೇನೋ ಬರುತ್ತೆ ಬಾಯಿಂದ. ಓ, ದ್ಯಾಟ್ ಈಸ್ ಟಾಕಿಂಗ್ ಅಬೌಟ್ ಜಿಬ್ರಿಷ್. ಐ ಹ್ಯಾವ್ ಟು ಟಾಕ್ ಅಬೌಟ್. ಸೊ ಜಿಬ್ರಿಷ್ ಬಂದಾಗ ನಾನು ಚರಣ್ ಬಾಯಿ ಜೊತೆ ಆಫ್ ದ ಕ್ಯಾಮ್ರಾ ತುಂಬ ಸಲ ಮಾತಾಡ್ತಿರ್ತೀವಿ. ಹೆಂಗೆ ವೈ ರೆಹಮಾನ್ ಸಾಬ್ ಅಲ್ಲ, ಇಳೆಯರಾಜ ಸರ್, ಆರ್ ಡಿ ಬರ್ಮನ್ ಸರ್ ನೀವು ಹೇಳ್ದಂಗೆ, ಸೊ ಅವಾಗಿಂದ ತೊಗೊಂಡ್ರು ದಿಸ್ ಜಿಬ್ರಿಷ್ ಒಂಥರ ಹಾಡಲ್ಲಿ ಜಿಬ್ರಿಷ್ ಬಳಕೆ ಮಾಡಿರೋಂಥದ್ದು ಇದೆ, ತಲಾಂತರದ ಜನ್ರೇಷನ್ಸಿಂದ ಇದೆ. ಅದು ಎಲ್ಲೋ ಒಂದು ಕಡೆ ಲಿರಿಕ್ಸ್ ಹೇಳೋಕ್ಕಾಗಲ್ವಾ ಅಥವಾ ಡೆಲಿಬರೇಟಾಗಿ ಮಾಡೋ ಅಂಥದ್ದು ವೈ ಜಿಬ್ರಿಷ್ ಇರೋಂಥದ್ದು? ಸಮ್ಟೈಮ್ಸ್ ಇಟ್ಸ್ ಗುಡ್, ದಟ್ ಸೌಂಡ್ ಫೀಲ್ಸ್ ಗುಡ್, ದಟ್ ಸೌಂಡ್, ಆ ಸೌಂಡ್ ನಿಮ್ಗೆ ಕುಣಿಸುತ್ತೆ. ಸೊ ವೈ ನಾಟ್ ಜಸ್ಟ್ ಕೀಪ್ ಇಟ್ ದಟ್ ವೇ, ಇಟ್ ಜಸ್ಟ್ ಅನ್ ಸೌಂಡ್ ವಿಚ್ ಆ್ಯಡ್ಸ್ ಟು ದ ಮ್ಯೂಸಿಕ್, ಬಟ್ ಆಲ್ ದ ಟೈಮ್ ದಟ್ ಇಸ್ ನಾಟ್ ಗ್ರೇಟ್ ಅಂತ ಅಷ್ಟೇ. ಆ್ಯಂಡ್ ಒಂದು ಹೊಸ ಪ್ರಾಡಕ್ಟ್ ದೇವ್ರಿಗೆ ಸಮಾನ. ಸೊ ದೇವ್ರು ನಿಗೂಢವಾಗಿದ್ದಷ್ಟು ಚಂದ, ಅದಕ್ಕೇನೋ ಒಂದು ಅರ್ಥ ಕೊಟ್ಬಿಟ್ರೆ ಅದೊಂದು ಫಾರ್ಮ್ ಬಂದ್ಬಿಡುತ್ತೆ. ಅದೊಂದು ಫಾರ್ಮ್ ಬರೋಕ್ಕಿಂತ ನಮಗೆ ಜಿಬ್ರಿಷ್ ತಾನೇ ಬಂದ್ಬಿಡುತ್ತೆ. ಟಗರು ನಿಮ್ಮ ಬದುಕಿಗೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಟಗರು. ಅದರಿಂದ ತುಂಬ ಜನಕ್ಕೆ ರೀಚ್ ಆಗೋಕ್ಕಾಯಿತು ಟಗರಿಂದ. ಆ್ಯಂಡ್ ತುಂಬ ಓಪನ್ ಅಪ್ ಆಯಿತು, ನನ್ನ ಕ್ಯಾರಿಯರು ತುಂಬ ಓಪನ್ ಅಪ್ ಆಯಿತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟಗರುಗೆ. ತುಂಬ ಇಂಪಾರ್ಟೆಂಟ್ ನಂಗೆ. ಲೈಕ್ ಊಹಿಸ್ಕೊಳಕ್ ಆಗದಿರೋಂಥದ್ದು ಏನಾದ್ರು ಘಟನೆ ಅಥವಾ ಸಂದರ್ಭ ನಡೆದಿತ್ತಾ? ಟಗರು ಮುಂಚೆ, ಟಗರು ಸಮಯದಲ್ಲಿ, ಟಗರು ಆದಮೇಲೆ? ಕಮರ್ಷಿಯಲ್ ಫಿಲ್ಮ್ಸಲ್ಲಿ ಐ ಥಿಂಕ್ ಟಗರು ಆಲ್ಬಮ್ ರೀಡಿಫೈನ್ ಮಾಡ್ತು ಕಮರ್ಷಿಯಲ್ 100% ಸೌಂಡನ್ನ. ಆ ಸೌಂಡ್ ಆ್ಯಂಡ್ ಕರೆಕ್ಟ್, ಥ್ಯಾಂಕ್ ಯು ಫಾರ್ ಗೆಟಿಂಗ್ ದ್ಯಾಟ್. ಸೌಂಡ್ ಡಿಸೈನಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ. ಸೊ ಆ್ಯಂಡ್ ಬಹುತೇಕ ಜನ ಸೌಂಡ್ ಡಿಸೈನಿಂಗ್ ಬಗ್ಗೆ ಜಾಸ್ತಿ ಒತ್ತನ್ನ ಕೊಡಲ್ಲ ಅಂತ ಅನಿಸುತ್ತೆ ಕೆಲವೊಮ್ಮೆ. ಐ ಮೀನ್ ಇದನ್ನು ನಾನು ಎಲ್ಲೋ ಒಂದು ಕಂಪ್ಲೇಂಟ್ ಅಂತ ಹೇಳುತ್ತಿಲ್ಲ, ಬಟ್ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಸೌಂಡ್ ಡಿಸೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆ ನಿಟ್ಟಲ್ಲಿ ಟಗರು ತುಂಬಾ ಅದ್ಭುತವಾಗಿರುತ್ತೆ ಸೌಂಡ್ ಡಿಸೈನ್. ಯಾಕಂದರೆ ಇಟ್ ಇಸ್ ಅ ಆಡಿಯೋ ವಿಜುವಲ್ ಎಕ್ಸ್ಪೀರಿಯನ್ಸ್ ಹೇಳಿದಾಗ ನಿಮ್ಗೆ ಆಡಿಯೋ ಔಟ್ ಹೊಡೆದ್ರೆ ವಿಜುವಲ್ ಔಟ್ ಹೊಡೆಯುತ್ತೆ. ಕರೆಕ್ಟ್. ವಿಜುವಲ್ ಚೆನ್ನಾಗಿಲ್ಲದ್ರೆ ಆಡಿಯೋ ನಿಮ್ಗೆ ಕೆಟ್ಟದಾಗ ಕೇಳಿಸುತ್ತೆ. ಇಟ್ಸ್ ವೆರಿ ಇಂಟರ್ಲಿಂಕ್ಡ್. ಸೊ ಸೌಂಡ್ ಡಿಸೈನ್ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ಎರಡು ರೀತಿ ಸೌಂಡ್ ಡಿಸೈನ್ ಇರುತ್ತೆ. ಒಂದು ಮೂವಿ ಎಫೆಕ್ಟ್ಸ್, ಆಂಬಿಯನ್ಸ್, ಅದು ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೌಂಡ್ ಡಿಸೈನ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಮ್ಯೂಸಿಕ್ ಸೌಂಡ್ ಡಿಸೈನ್ ಅಂತ ನಾವು ಹೇಳ್ತೀವಿ. ಹೌ ವಿ ಡಿಸೈನ್ ಅವರ್ ಸಾಂಗ್ಸ್, ಅದನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೌ ವಿ ಕ್ಯಾಪ್ಚರ್ ಅವರ್ ಸೌಂಡ್ ಅಂದರೆ ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಆರ್ಟ್. ಸೌಂಡ್ ರೆಕಾರ್ಡಿಂಗ್, ಸೌಂಡ್ ಮಿಕ್ಸಿಂಗ್, ನಮ್ಮ ಹಾಡುಗಳು ಆ ವಾಲ್ಯೂಮಲ್ಲಿ ಅಷ್ಟು ಚೆನ್ನಾಗಿ ಆ ಬಾಡಿಲಿ ಕೇಳಿಸ್ತಾ ಇರೋದಂದರೆ ಇಟ್ ಈಸ್ ಬಿಕಾಸ್ ಆಫ್ ಗುಡ್ ಸೌಂಡ್ ಇಂಜಿನಿಯರ್ಸ್ ಇನ್ವಾಲ್ವ್ ವಿತ್ ಅಸ್. ಸೊ ದಟ್ಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್. ಸೊ ವಾಟ್ ಸೂರಿ ಸರ್ ಏನು ತೊಗೊಂಡು ಬಂದು ಹೇಳಿದ್ದು ನಿಮಗೆ ಎಂಟೈರ್ ಫಿಲ್ಮ್ಗೆ? ಒಂದು ಲೈನಲ್ಲಿ ಹೇಳ್ಬೋದು ಅಥವಾ ಒಂದು ಇದರಲ್ಲಿ ಹೇಳ್ಬೋದು ಅಂದರೆ ವಾಟ್ ವಾಸ್ ದ ಹೋಲ್? ದಟ್ ವಾಸ್ ನನಗೆ ತುಂಬ ಡಿಫ್ರೆಂಟ್ ಆಗಿತ್ತು ಆ ಪ್ರೋಸೆಸ್. ಯಾಕಂದರೆ ಸೂರಿ ಸರ್ ನನಗೆ ಕತೆ ಥರ ಏನು ಹೇಳಿಲ್ಲ, ಅಂದರೆ ಜಸ್ಟ್ ಹೇಳಿದ್ರು, ಮೂವಿದು ಎಳೆ ಹೇಳಿದರು. ಬಟ್ ನನಗೆ ಇಮೋಷನ್ಸ್ ಹೇಳ್ತಿದ್ರು. ನನಗೆ ಭಯ ಆಗುವಾಗ ಏನಾದರೂ ಬೇಕು, ನನಗೆ ಆ ಇನ್ನೋಸೆಂಟ್ ಪ್ರೀತಿ ಇರುವಂಥದ್ದು ಏನಾದರೂ ಬೇಕು, ನನಗೆ ಅದು ಕೇಳಿದ್ರೆ ಆ ಆ್ಯಕ್ಷನ್ ಅದು ಫೀಲ್ ಆಗಬೇಕು. ಸೊ ನನಗೆ ಇಮೋಷನ್ಸ್ನ ಫೀಡ್ ಮಾಡ್ತಿದ್ರು. ಐ ಥಿಂಕ್ ದಟ್ ವಾಸ್ ವೆರಿ ಹೆಲ್ಪ್ಫುಲ್ ನನಗೆ. ತುಂಬ ಸೌಂಡ್ಸ್ಕೇಪ್ ತುಂಬ ದೊಡ್ಡದಿತ್ತು ಆವಾಗ ನನಗೆ. ಲೈಕ್ ಎನಿಥಿಂಗ್ ವಾಸ್ ಅ ಪಾಸಿಬಿಲಿಟಿ ಆವಾಗ. ಲೈಕ್ ನಾನು ಲಿಮಿಟ್ ಮಾಡ್ದಂಗೆ ಇರ್ತಿರ್ಲಿಲ್ಲ ಜಸ್ಟ್ ಆ ಇಮೋಷನ್ ಕೊಟ್ಟಾಗ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಫುಲ್. ಆ್ಯಂಡ್ ದರ್ ಇಸ್ ಒನ್ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ಯು ಬೋತ್. ಏನಂದರೆ ಒಂದು ಪ್ಯಾಟರ್ನ್ ಆಗಿರೋಂಥ ಸಿಂಗರ್ಸ್ಗಳನ್ನ ನೀವು ಯೂಸ್ ಮಾಡೋದಿಲ್ಲ. ಅಂದರೆ ನಾಟ್ ನೆಸೆಸರಿ ಓಕೆ ಈಗ ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಅಂದುಬಿಟ್ರೆ ನಾವು ಓಕೆ ಇವ್ರ ವಾಯ್ಸ್ಗಳನ್ನ ಕೇಳಿದ್ರೇ ಪ್ಲೇಬ್ಯಾಕ್ ಅನ್ನೋದು ಒಂದು ರೂಢಿ ಪದ್ಧತಿ ಇರೋವಂಥದ್ದು. ಬಟ್ ಟೋಟಲಿ ಡಿಫ್ರೆಂಟ್ ಟೋನ್ಸ್ಗಳನ್ನ ನಿಮ್ಮಿಬ್ಬರು ಕಂಪೋಸಿಷನ್ಸಲ್ಲಿ ಕೇಳುವಂಥದ್ದು. ಅಂದರೆ ಹೊಸದಾಗಿ ಈಗ ಅನನ್ಯ ಭಟ್ ಆಗಿರ್ಬೋದು, ನಾನು ಕೇಳಿರಲಿಲ್ಲ ಬಂದಿದ್ದಂಥದ್ದು, ನಿಮ್ಮ ಕೇಳಿರಲಿಲ್ಲ ಅಂತಂದರೆ ಹೆಚ್ಚಾಗಿ ಕೇಳಿರಲಿಲ್ಲ. ಸೊ ಈಗ ವಾಸುಕಿ ಯು ಯೋರ್ ಸೆಲ್ಫ್ ಇಸ್ ಎ ಸಿಂಗರ್, ನೀವೇ ಹಾಡ್ತಿರೋಂಥದ್ದು. ಆ್ಯಂಡ್ ಹೀಸ್ ಗಾಟ್ ದಟ್ ಕ್ರ್ಯಾಕ್ಡ್ ವಾಯ್ಸ್ ಇರೋಂಥದ್ದು. ಅದು ಎಷ್ಟು ನಿಮ್ಗೆ ಅಡ್ವಾಂಟೇಜ್ ಅನ್ನೋದು ನಿಮ್ಗೆ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನಾನು ಅದೇ ಹೇಳ್ತೀನಿ, ಮುಂದೆ ನೀಟ್ ಸಿಂಗಿಂಗ್ ಅಂತ ಮಾತಾಡೋರು. ಮುಂಚೆ ಕ್ರ್ಯಾಕ್ ಇದೆ, ಎಲ್ಲೋ ಕ್ರ್ಯಾಕ್ ಇದೆ ಅಲ್ವಾ ವಾಯ್ಸಲ್ಲಿ ಅಂತನೋರು. ಬಟ್ ಇವಾಗ ಕ್ರ್ಯಾಕ್ ವಾಯ್ಸ್ ಇಸ್ ದ ಬ್ಯೂಟಿ ಆಫ್ ಇಟ್ ಅಂತ ಹೇಳ್ತಾರೆ.
ಸೊ ಹೆಂಗೆ ನೀವು ಹೌ ಡು ಯು ಚೂಸ್ ಸಿಂಗರ್ಸ್? ಅಂದರೆ ನನ್ನ ಕಂಡೀಷ್ನಿಂಗ್ ತುಂಬ ಇಂಪ್ಯಾಕ್ಟ್ ಮಾಡಿದೆ ನನ್ನ ಚಾಯ್ಸಸ್ ಮೇಲೆ. ಯಾಕಂದರೆ ನನ್ನ ಥಿಯೇಟ್ರಲ್ಲಿ ಗುರುಗಳು ಬಿ ವಿ ಕಾರಂತ್ ಅವ್ರದ್ದು ಒಂದು ತುಂಬ ಫೇಮಸ್ ಕೋಟ್ ಇದೆ, ಹಾಡಿದರೆ ಆಡಿದಂತಿರಬೇಕು, ಆಡಿದರೆ ಹಾಡಿದಂತಿರಬೇಕು ಅಂತ. ಸೊ ನೀವು ಹಾಡಿದ್ರೆ ಅದ್ರ ಸಾಹಿತ್ಯ ಮತ್ತು ಅದ್ರ ಟ್ಯೂನು ಮತ್ತು ಅದ್ರ ಒಟ್ಟಾರೆ ಸ್ಟ್ರಕ್ಚರು ನಿಮಗೆ ಮಾತಾಡಿದಷ್ಟೇ ಸುಲಭವಾಗಿ ತಲುಪಬೇಕು. ನೀನು ಮಾತಾಡಿದ್ರೆ ಎಷ್ಟು ಚೆನ್ನಾಗಿರಬೇಕು ಅಂದರೆ ಅದು ಹಾಡ್ತಾರೇ ಕೇಳಿಸ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನನ್ನ ಹುಡುಕಾಟ ಥಿಯೇಟ್ರಲ್ಲಿ ಮತ್ತು ನನ್ನ ಇನ್ಫ್ಲೂಯೆನ್ಸಸ್ಸು, ನನ್ನ ಕಂಡೀಷ್ನಿಂಗು ಥಿಯೇಟ್ರಲ್ಲಿ ತುಂಬಾ ಇತ್ತು. ಅಂದರೆ ಯಾಕೆ ಇದೇ ಥರ ಆಗಬೇಕು ಅಂದರೆ ನಮ್ಮಲ್ಲಿ ಸಾಧ್ಯ ಇಲ್ಲ ಅನ್ನೋದೇನು ಇಲ್ವೇ ಇಲ್ಲ ಥಿಯೇಟ್ರಲ್ಲಿ. ಒಂದು ಚಪ್ಪಲಿ ಇಟ್ಕೊಂಡು ಒಂದು ಪಾರಿವಾಳದ ಸೌಂಡು ತೆಗಿಬೋದು ನಾವು, ಪಟ 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 ಅಂತ ಒಂದು ನಾಟಕದಲ್ಲೂ ನಾವು ಮಾಡಿದ್ವಿ. ಪಾರಗನ್ ಚಪ್ಪಲಿ ಇಟ್ಕೊಂಡು ಪಟ 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 ಅಂತ ಪಾರಿವಾಳದ ಸೌಂಡ್ ಮಾಡಿದ್ವಿ. ಸೊ ಆ ರೀತಿ ಬೇರೆ 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 ವಕ್ರದೃಷ್ಟಿಗಳನ್ನ ಕೊಟ್ಟಿದೆ ನಂಗೆ ಥಿಯೇಟರು. ಅದ್ರ ಇನ್ಫ್ಲೂಯೆನ್ಸ್ ತುಂಬ ಇದೆ ನನ್ನ ಮ್ಯೂಸಿಕಲ್ಲಿ ಆ್ಯಂಡ್ ಚಾಯ್ಸಸಲ್ಲಿ. ಆ ರೀತಿ ಹುಡ್ಕೊತ ಹೋಗೋದು ಅಂತ. ಸರ್ಕಾರಿ ಶಾಲೆ ಸಿನಿಮಾ ನಿಮ್ಮ ಬದುಕಿಗೆ ತುಂಬ ಒಂದು ದೊಡ್ಡ ತಿರುವು. ಯಾಕಂದರೆ ಫಸ್ಟ್ ಆಫ್ ಆಲ್ ಆ ಫಿಲ್ಮ್ ನನ್ನ ಕತೆ ಹೇಳಿದಾಗ ತುಂಬ ಇಷ್ಟ ಆಗೋಗಿತ್ತು. ಇಲ್ಲ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಇನಿಷಿಯಲಿ 4 ಸಾಂಗ್ಸ್ ಇತ್ತು ಫಿಲ್ಮಲ್ಲಿ, ಕತೆ ಮತ್ತು 4 ಹಾಡುಗಳು ಅಂತ. ಆ 4 ಹಾಡು ಮಾಡ್ತಾ 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 ಒಂದು ಕಡೆ ಇಲ್ಲೊಂದು ಹಾಡು ಮಾಡಿದ್ರೆ ಹೇಗೆ ಅಂತ ಶುರುವಾಯಿತು. ಸೊ ಇಲ್ಲೊಂದು ಹಾಡು ಮಾಡೋಣ ಅಂತ. ಸೊ 5 ಹಾಡಾಯಿತು. ಆಮೇಲೆ ಅವರು ಇಲ್ಲ ಇಲ್ಲೊಂದು ಹಾಡು ಮಾಡೋಣ ಒಟ್ಟಾರೆ 9 ಹಾಡಾಗೋಯ್ತು ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಅಂದರೆ ಮತ್ತು 9 ಹಾಡು ಅಂದಾಗ 9 ಚಾಲೆಂಜಸ್ಸು ಮತ್ತು 9 ಬೇರೆ ಬೇರೆ ಪಾಸಿಬಿಲಿಟೀಸು. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊತ ಆ್ಯಂಡ್ ಪ್ರೋಸೆಸ್ಸೇ ತುಂಬ ಚೆನ್ನಾಗಿತ್ತು. ಕಾಸರಗೋಡು ಅನ್ನೋದು ಒಂದು ಕರ್ನಾಟಕ, ಮಲಯಾಳಂ ಮತ್ತು ಉರ್ದು ಬೇರೆ ಬೇರೆ ಇನ್ಫ್ಲೂಯೆನ್ಸ್ಗಳಿರುವಂಥ, ಕಲ್ಚರಲಿ ತುಂಬ ವೆರೈಟಿ ಇರುವಂಥ ಜಾಗ. ಅಲ್ಲಿ ನೀವು ಯಾರೇನು ಮಾತಾಡಿದ್ರು ಮಿನಿಮಮ್ ಒಂದು 4 ಭಾಷೆ ಗೊತ್ತಿರುತ್ತೆ. ಆ್ಯಂಡ್ ಅಲ್ಲಿ ಯಕ್ಷಗಾನ ಇನ್ಫ್ಲೂಯೆನ್ಸ್ ಇದೆ. ಆಮೇಲೆ ಇಲ್ಲಿ ಕೇರಳ ಅವರ ಆರ್ಟ್ ಮತ್ತು ಫೋಕ್ ಇನ್ಫ್ಲೂಯೆನ್ಸಸ್ ಇದೆ. ಅಲ್ಲಿದ್ದು ಆ ಫೋಕ್ ಆರ್ಟಿಸ್ಟ್ ಜೊತೆ ಎಲ್ಲ ನಾನು ಮಾತಾಡಿಕೊಂಡು ಆ ಪ್ರೋಸೆಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ತುಂಬ ಒಳ್ಳೆ ಹೆಸರು ತಂದು ಕೊಟ್ಟಂಥ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆ್ಯಂಡ್ ಒಟ್ಟಾರೆ ಫಿಲ್ಮು ತೊಗೊಂಡ್ರೆ ಒಂದು ಚಿಲ್ಡ್ರನ್ ಫಿಲ್ಮು. ಆ ಟೈಮಲ್ಲಿ ಚಿಲ್ಡ್ರನ್ ಫಿಲ್ಮ್ಗಳು ಹೆಚ್ಚಿರಲಿಲ್ಲ, ಅದೊಂದು ಕಮರ್ಷಿಯಲ್ ಸಕ್ಸಸ್ ಆಗಿತ್ತು. ಕರೆಕ್ಟ್. ಪ್ರೋಸೆಸ್ಸೇ ತುಂಬ ಚೆನ್ನಾಗಿದೆ. ಆ್ಯಂಡ್ ದಟ್ ವಿ ಶುಡ್ ಅಪ್ರಿಷಿಯೇಟ್. ಅಂದರೆ ನೀವು ಹೇಳ್ದಂಗೆ ಒಂದು ಬರೀ ಮಕ್ಕಳ ಸಿನಿಮಾಗೆ ಕಮರ್ಷಿಯಲ್ ಸಕ್ಸಸ್ ಸಿಗುತ್ತಲ್ಲ, ಇಷ್ಟಿಗೆ ಒಂದು ಅಂದರೆ ಅಫ್ಕೋರ್ಸ್ ಹೀರೋ ಅಂತಲೇ ಅನಂತ್ನಾಗ್ ಸರ್ ಹೀರೋ ಆ ಸಿನಿಮಾದಲ್ಲಿ. ಬಟ್ ಅನಂತ್ನಾಗ್ ಸರ್ ಬರೋದೇ ನಿಮಗೆ ಸೆಕೆಂಡ್ ಹಾಫಿಂದ ಅಂತಾರೆ ಬರ್ತಾರೆ. ಫಸ್ಟ್ ಹಾಫ್ ಇಟ್ ಕ್ಯಾರೀಸ್ ಓನ್ಲಿ ಕಂಪ್ಲೀಟ್ಲಿ ಅದು ಮಕ್ಕಳ ಸಿನಿಮಾ ಕಮರ್ಷಿಯಲ್ ಸಕ್ಸಸ್ ಆಗಿ ಆ್ಯಂಡ್ ಟೋಟಲ್ ಡಿಫ್ರೆಂಟ್ ಕಾಂಟ್ರಾಸ್ಟ್ ಸಾಂಗ್ಸ್ಗಳು. ಒಂದು ಪ್ರವೀಣ ದಡ್ಡ ದಡ್ಡ ಸಾಂಗ್ ಆಗಿರ್ಬೋದು. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೇಟ್ ಅರೇ ಓಕೆ ವೈ ನಾಟ್ ಒಂದು ಹಾಡನ್ನು ಇಬ್ಬರು ಕೈಲೂ ಹಾಡ್ಸೋಣ ಈಗ ಒಂದೊಂದಾಗೆ. ಸೊ ಲೆಟ್ಸ್ ಬಿಗಿನ್ ವಿತ್ ವಾಸುಕಿ. ಒಂದು ನುಡಿ. ಇನ್ಫ್ಯಾಕ್ಟ್ ಚರಣ್ಗೂ ತುಂಬ ಹಾಡು ಇಷ್ಟ ಅದು. ನನಗೆ ಚರಣ್ ಅವರ ಪ್ರತಿ ಆಲ್ಬಮು ನಾನು ಫಾಲೋ ಮಾಡ್ತೀನಿ. ಪ್ರತಿಯೊಂದು ಇಲ್ಲ ಐ ಮೀನ್ ಬೀಯಿಂಗ್ ವೆರಿ ಆನೆಸ್ಟ್. ಸೊ ಪ್ರತಿಯೊಂದರಲ್ಲೂ ಏನಾದರೂ ನನಗೆ ಕಲಿಯೋಂಥ ಅಂಶ ಇದ್ದೇ ಇರುತ್ತೆ. ಸೊ ವಾವ್ ಅನ್ನೋ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ, ವಾವ್ ಫ್ಯಾಕ್ಟರ್ ಇರುತ್ತೆ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದಾರಪ್ಪ ಅಂತ ಅನಿಸುತ್ತೆ. ನನ್ನ ಪರ್ಸ್ನಲ್ ಫೇವ್ರೇಟ್ ಒಂದಿದೆ ಇವರಷ್ಟು ಆಲ್ಬಮ್ಗಳಲ್ಲಿ. ತುಂಬ ಮನಸ್ಸಿಗೆ ಹತ್ತಿರ ಆದಂಥ ಹಾಡದು ಪುಷ್ಪಕ ವಿಮಾನದಲ್ಲಿ ಬಾನ ತೊರೆದು ನೀಲಿ ಅಂತ. ಥ್ಯಾಂಕ್ ಯು. ಹಾಡು ಕೂಡ ಅದು ಒಂಥರ ಜೈನ್ ಕಾಯ್ಕಿಣಿ ಸರ್ ಬರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ಅದು ಒಂದು ಸೂಪರ್ ಕಾಂಬಿನೇಷನ್ ಆಫ್ ಲಿರಿಕ್ಸ್, ದ ಕಂಪೋಸಿಷನ್ ಆ್ಯಂಡ್ ದ ಸಿಂಗರ್. ನಾನು ಎಷ್ಟು ಸರಿ ಕೇಳಿ ಕಣ್ಣಲ್ಲಿ ನೀರು ಹಾಕೊಂಡಿದ್ದೀನೋ ಹಾಡನ್ನ, ಅಷ್ಟು ಭಾವ ಭರಿತವಾಗಿದೆ ಹಾಡು. ಆ್ಯಂಡ್ ಇಟ್ ಕನೆಕ್ಟ್ಸ್ ಟು ಯುವರ್ ಸೋಲ್ 100%. ಸೊ ವೈ ನಾಟ್ ಚರಣ್ ಬಾನ ತೊರೆದು ನೀಲಿ ಒಂದು ನುಡಿ ಆ್ಯಂಡ್ ವಾಸುಕಿ ಅವರು ಅರರೆ. I want to sing 2 lines of Bana Tori. Please, yes, I'll join with Vasuki. This is nice. Come on. Like one dedication to him. Come on. I love this. I love that song so much. Come on. ಪ್ರತಿಯೊಂದು ಸಾಲು ಹೆಂಗಿರುತ್ತೆ ಅಂದರೆ ನಿಮಗೆ ಪ್ರತಿಯೊಂದು ಅಕ್ಷರ ಪದನೂ ಒಂಥರ ಕ್ಲೀನ್ ಮಾಡಿ ಪಾಲಿಶ್ ಮಾಡಿ ಇಟ್ಟಂಗಿರುತ್ತೆ. ಆಮೇಲೆ ಅದಕ್ಕೆ ನೀಟಾಗಿ ಒಂದು ಸನ್ಮಾನ ಮಾಡಿದ ಗೌರವ ಟ್ಯೂನು, ಅದಕ್ಕೆ ಅದನ್ನ ನೀಟಾಗಿ ಕ್ಯಾರಿ ಮಾಡುವಂತ ಒಬ್ಬ ಸಿಂಗರ್. ಚರಣ್ ಈಸ್ ಅವರ್ ಗುರುಜಿ. ಸೊ ಚರಣ್ ಅವರ ಕಂಪೋಸಿಷನ್ ಅನ್ನ ವಾಸುಕಿ ಅವರು ಹಾಡ್ತಿದ್ದಾರೆ ಇವತ್ತು. ಬಾನ ತೊರೆದು ನೀಲಿ ಮಳೆಯಾಯಿತೇತಕ್ಕೆ ಕರಗೀತೆ ಈ ಮೋಡ
ನಿಟ್ಟುಸಿರ ಶಾಖಕ್ಕೆ ಭಾವ ತೊರೆದು ಹಾಡು ಬದಲಾಯಿತೇತಕ್ಕೆ ತಲುಪೀತೆ ಈ ಮೌನ ನಿನ್ನೆದೆಯ ತೀರಕ್ಕೆ ಈಗ ಬರುವೆನೆಂದು ಮರೆಯಾದ ಜೀವವೇ ನನಗೂ ನಿನಗೂ ನೆನಪೊಂದೇ ಈಗ ಸೇತುವೆ ಬಾನ ತೊರೆದು ನೀ ಮರೆಯಾಯಿತೇತಕ್ಕೆ ಕರಗೀತೆ ಈ ಮೋಡ ನಿಟ್ಟುಸಿರ ಶಾಖಕ್ಕೆ. ಥ್ಯಾಂಕ್ ಯು. Thank you. ವಾವ್, I'm so privileged to hear this. Thank you so much. Very Thank you so much. ಹಾಡ್ಬೇಕಾದ್ರೆ ತುಂಬಾ ನರ್ವಸ್ ಆಗಿದ್ದೆ ನಾನು. ಅಯ್ಯೋ ಇಲ್ಲ ತುಂಬಾನೇ ಚೆನ್ನಾಗಿದೆ. ಅಯ್ಯೋ ಬ್ಯೂಟಿಫುಲ್, Very beautiful. ಆಕ್ಚುಲಿ ವಾಸುಕಿ ಇಸ್ ವಾಟ್ ಅ ಕಾಂಬಿನೇಷನ್ ಅಂದ್ರೆ ಇಸ್ ಅ ಬ್ರಿಲಿಯಂಟ್ ಸಿಂಗರ್, ಇಸ್ ಅ ಬ್ರಿಲಿಯಂಟ್ ಕಂಪೋಸರ್, ಇಸ್ ಅ ಬ್ರಿಲಿಯಂಟ್ ರೈಟರ್. ಸೊ ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್ ನಮ್ಗೆ ಸಿಗುವಂಥದ್ದು. ಐ ಥಿಂಕ್ ವಿ ಹ್ಯಾವ್ ಟು ಅವ್ರನ್ನ ಆ ಥರ ನರ್ಚರ್ ಮಾಡಿ ವಿ ಹ್ಯಾವ್ ಟು ಈ ಕಾಪಾಡ್ಕೊಳ್ಬೇಕು. ಪ್ರೆಸೆಂಟ್ ಜನರೇಷನ್ ಅಲ್ಲಿ ಯು ಗಿಫ್ಟೆಡ್. Thank you. You're all gifted. And there's so much to learn from Charan, from his album. ಪ್ರತಿಯೊಂದು ಆಲ್ಬಮ್ನು ಅವ್ರಲ್ಲಿ ಇದ್ದಾರೆ ಅಂತಲ್ಲ, ತುಂಬ ಜನಕ್ಕೂ ಹೇಳಿದ್ದೀನಿ ಅಂದರೆ ಮಾತಾಡಿಕೊಂಡು. ಪ್ರತಿಯೊಂದು ಆಲ್ಬಮಲ್ಲೂ ಏನೋ ಒಂದು ಹೊಸತನ ಇರುತ್ತೆ. ಆ್ಯಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಇವತ್ತಿನ ಟೈಮಲ್ಲಿ, ಇವತ್ತಿನ ಟೈಮ್ ಲೈನಲ್ಲಿ. ನಿಮಗೆ ಮುಂಚಿನ ಥರ ಇವಾಗ ಹಂಸಲೇಖ ಸರು, ರಾಜನ್ ನಾಗೇಂದ್ರ ಸರು, GK ವೆಂಕಟೇಶ್ ಸರ್ ಆಗಿರ್ಬೋದು, ಅಥವಾ ಇಳೆಯರಾಜ ಸರ್ ಇತ್ತು, ಅವ್ರು 30 ವರ್ಷ 40 ವರ್ಷ ಆಳಿದ್ದಾರೆ ಇಂಡಸ್ಟ್ರಿಲಿ. ಬಟ್ ಇವತ್ತಿನ ಟೈಮ್ ಲೈನಲ್ಲಿ ನಿಮ್ಗೆ 5 ವರ್ಷ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಇದೆ. ಈ ಥರ ಪ್ರತಿ ಆಲ್ಬಮಲ್ಲೂ ಹೊಸತನ ಕೊಟ್ಕೊಂಡು, ಪ್ರತಿ ಆಲ್ಬಮಲ್ಲೂ ಕೇಳುಗರಿಗೆ ಹೊಸದನ್ನ ಫೀಡ್ ಮಾಡಿ, ಹೊಸ ಅನುಭವಗಳನ್ನ ಹಾಡು ಮೂಲಕ ಸೃಷ್ಟಿ ಮಾಡೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಮೂಲಕ ಸೃಷ್ಟಿ ಮಾಡೋದು ಇಸ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು. ಅಂದರೆ ಇವ್ರು ಹೇಳ್ತಾರೆ ಟು ದ ಇಂಡಸ್ಟ್ರಿ. Absolutely. ಥ್ಯಾಂಕ್ ಯು. It means a lot to me, and coming from such a brilliant technician and a musician, it's means a lot to ನೀವು me. ಯಾವ ಹಾಡನ್ನ ಹಾಡ್ತೀರಾ? Before that, I want to tell about ನೀವು ವಾಯ್ಸ್ ಕ್ಯಾಸ್ಟಿಂಗ್ ಬಗ್ಗೆ ಯು ಆರ್ ಟೆಲಿಂಗ್. ಸಿ ಈ ಮೂವಿ ಕ್ಯಾಸ್ಟಿಂಗ್ ನೀವು ಆ್ಯಕ್ಟರ್ಸ್ನೆಲ್ಲ ಹೇಗೆ ಚೂಸ್ ಮಾಡ್ಕೊಳ್ತಿರೋ ಅದೇ ರೀತಿ ವಾಯ್ಸ್ ಕ್ಯಾಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆ್ಯಕ್ಚುಲಿ ಸಾರಿ ಟು ಕಟ್ ಯು, ವಾಯ್ಸ್ ಕಾಸ್ಟಿಂಗ್ ಅನ್ನೋ ಪದ ಕೇಳ್ತಿದ್ದೀನಲ್ಲ ನೋಡಿ, ಅದು ಫಸ್ಟ್ ನಾವು ಅಂಡರ್ಲೈನ್ ಮಾಡಬೇಕಾಗತ್ತೆ. ಬಿಕಾಸ್ ಮೂವಿ ಕಾಸ್ಟಿಂಗ್ ಬಗ್ಗೆ ಮಾತಾಡ್ತೀವಿ, ವೆರಿ ಇಂಪಾರ್ಟೆಂಟ್ ವಾಯ್ಸ್ ಕಾಸ್ಟಿಂಗ್. ಗೋ ಹೆಡ್. ಸೊ ಯಾವ ಟೋನಲ್ಲಿ ನಮಗೆ ಕೋರಸ್ ಬೇಕು, ಯಾವ ಟೋನಲ್ಲಿ ಲೀಡ್ ವೋಕಲ್ಸ್ ಇರಬೇಕು, ಅವ್ರ ಟೆಕ್ಸ್ಚರ್, ಬಾಡಿ ಎಲ್ಲ ಯೋಚನೆ ಮಾಡ್ತಾ ಇರಬೇಕಾಗತ್ತೆ. ಮಾಡಿ ವಿ ಹ್ಯಾವ್ ಟು ಬಿ ಶ್ಯೂರ್ ವೆನ್ ವಿ ಕಾಲ್ ಅ ಸಿಂಗರ್. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅಂದರೆ ನನ್ನ ಪ್ರೋಸೆಸ್ಸಲ್ಲಿ ನನ್ನ ಸಿಂಗರ್ ನನ್ನೊಟ್ಟಿಗೆ ಬೇಕು. ಇಟ್ ಈಸ್ ನಾಟ್ ದಟ್ ಅವ್ರು ಬರ್ತಾರೆ 2-3 ಗಂಟೆಲಿ ಹಾಡು ಹೇಳ್ತಾರೆ, ಮುಗಿಸ್ತಾರೆ, ಹೋಗ್ತಾರೆ. ಇಟ್ ಈಸ್ ನಾಟ್ ಅವ್ರಿಗೆ ಅವ್ರ ಹಾಡಂತ ಆಗಬೇಕು. ಸೊ ಹಿ ಶುಡ್ ಬಿ ವಿತ್ ಮೀ. ಆ ಕಂಪೋಸ್ ಆಗೋತ್ತಿಗೆ ಹಿ ಶುಡ್ ಸಿಂಗ್ ವಿತ್ ಮೀ, ಹಿ ಶುಡ್ ಬಿ ವಿತ್ ಮೀ. ಒಂದು 4-5 ಡೇಸ್ ನಾವು ಒಟ್ಟಿಗೆ ಇರಬೇಕು. ದೆನ್ ಅದು ಹಾಡಿದಾಗ ಅವ್ರ ಸಿಸ್ಟಮಲ್ಲಿ ಇರುತ್ತೆ ಆ ಹಾಡು. ಇಟ್ ಕಮ್ಸ್ ನ್ಯಾಚುರಲಿ, ಇಂಬೈಬ್ಡ್ ಅಂತಾರೆ. ಯಾ. ಆ ನಿಟ್ಟಲ್ಲಿ ಒಂದು ಕತೆ ಐ ಥಿಂಕ್ ಚರಣ್ ಅವ್ರು ನಂಗೆ ಆಫ್ ಕ್ಯಾಮ್ರಲ್ಲಿ ಹೇಳ್ತಿರ್ತಾರೆ, ಇಫ್ ಈಸ್ ಓಕೆ ಟು ಶೇರ್. ಅಂದರೆ ಒಂದು ವೆರಿ ಪಾಪ್ಯುಲರ್ ಹಾಡು ಪುಷ್ಪಕ ವಿಮಾನದೇ, ಇನ್ನೊಂದು ತುಂಬ ಚೆನ್ನಾಗಿ ಜಿಲ್ಕಾ ಸಾಂಗ್. ಹೌದು. ಸೊ ಅದನ್ನು ಹಾಡಿದಂಥವ್ರು ಇಂದು ನಾಗರಾಜ್. ಬ್ರಿಲಿಯಂಟ್ ಸಿಂಗರ್. ಆ ಕತೆ ಹೇಳ್ತೀರಾ ಚರಣ್ ಬೈ? ನೀವು ಹೇಳಿದ್ರಿ ಕರೆಕ್ಟಾಗಿ, ನೀವು ಹೆಂಗೆ ಅಂದರೆ ಒನ್ ಫುಲ್ ಡೇ ಹೌ ದಟ್ ರೆಕಾರ್ಡಿಂಗ್ ಹ್ಯಾಪನ್. ಎಸ್ ಅಂದರೆ ಹಾಫ್ ಡೇ ಆಫ್ ದ ರೆಕಾರ್ಡಿಂಗ್ ವಿ ಜಸ್ಟ್ ವೇರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಮೈಕ್ಸ್. ಯಾವ ಮೈಕ್, ಯಾವ ಪ್ರೀ ಆ್ಯಂಪ್ಲಿಫೈಯರ್ ಯಾವುದು ಸೂಟ್ ಆಗುತ್ತೆ ಅಂತ. ಸೊ ಅಂದರೆ ಏನು ನಮ್ಮದು ಇದಿತ್ತು ಅಂತ ಹೇಳಿದ್ರೆ, ನಮ್ಮದು ವಿಷನ್ ಏನಿತ್ತು ಅಂತ ಹೇಳಿದ್ರೆ, ವೋಕಲ್ಸಲ್ಲಿ ರಿವರ್ಬ್ ಯೂಸ್ ಮಾಡಬಾರ್ದು ಅಂತ. ಸೊ ದಟ್ ಈಸ್ ಯೂಶಲಿ ಏನು ಮಾಡ್ತೀವಿ ಅಂದರೆ ವಿ ಯೂಸ್ ರಿವರ್ಬ್ ಎವ್ರಿವೇರ್. ರಿವರ್ಬ್ ಅಂದರೆ ಗೊತ್ತಲ್ಲ, ಹಾಲ್ ಎಫೆಕ್ಟ್ ಸಿಗುವಂಥದ್ದು. ಕರೆಕ್ಟ್. ಸೊ ಇಟ್ ಸೆಟ್ಸ್ ಅನ್ ಆ್ಯಂಬಿಯನ್ಸ್, ರಿವರ್ಬ್ ಅಂತ ಹೇಳೋ ಎಫೆಕ್ಟ್. ಸೊ ವಿ ಡಿಂಟ್ ವಾಂಟ್ ಟು ಯೂಸ್ ಅ ರಿವರ್ಬ್. ಸೊ ಆ ಥರ ನಾವು ಒಂದು ವೋಕಲ್ಸ್ನ ತೆಗಿಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಯಾಕಂದರೆ ಅಷ್ಟು ರೌಂಡೆಡ್ ಆಗಿರಬೇಕಾಗುತ್ತೆ ವೋಕಲ್ಸ್. ಸೊ ಹಾಫ್ ಅ ಡೇ ಪಾಪ ಇಂದು ನಾಗರಾಜ್ ಶಿ ಬೇಡಸ್ ಅಂದರೆ ಹಾಡಿದ್ರು ಅಂದರೆ ವಿ ವರ್ ಸೆಟ್ಟಿಂಗ್ ದ ಟೋನ್ ಆಫ್ ದ ಮೈಕ್, ಪ್ರೀ ಆ್ಯಂಪ್ಲಿಫೈಯರ್, ಯಾವ ಡಿಸ್ಟೆನ್ಸಲ್ಲಿ, ಯಾವ ಎಲ್ಲ ಅಕೋಸ್ಟಿಕಲಿ ಎಲ್ಲ ವಿ ವರ್ ಡಿಸೈನಿಂಗ್. ಆ್ಯಂಡ್ ಅದಾದಮೇಲೆ ವಿ ಟುಕ್ ದ ಸಾಂಗ್ ಆ್ಯಂಡ್ ವಿ ವರ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟ್ಸ್ ಲೇಟರ್. ಹೆಂಗೆ ಸೌಂಡ್ ಶೇಪ್ ಆಯಿತು. ಸೊ ಐ ಥಿಂಕ್ ಅದೇ
it's just not about just coming, singing and going. It's about working, everyone coming together and working towards that song and making it a good song. ಐ ಥಿಂಕ್ ದಟ್ ಈಸ್ ದ ಬ್ಯೂಟಿ. ಇವ್ರು ಹೇಳ್ದಂಗೆ ಇಬ್ಬರು ಕೂಡ ಆ ವಾಯ್ಸ್ ಕಾಸ್ಟಿಂಗನ್ನು ಅವ್ರದ್ದೇ ಆದಂಥ ರೀತಿಲಿ ಆ್ಯಂಡ್ ಕರೆಕ್ಟಾಗಿ ಸೂಟ್ ಆಗೋ ರೀತಿಲಿ ಅದನ್ನು ಕಾಸ್ಟ್ ಮಾಡಿ ಅದನ್ನು ಜನ ಆಕ್ಸೆಪ್ಟ್ ಮಾಡೋ ರೇಂಜಿಗೆ ಮಾಡ್ತಾರಲ್ಲ, ದಟ್ ಈಸ್ ಆಲ್ಸೋ ಬಿಗ್ಗೆಸ್ಟ್ ಚಾಲೆಂಜ್ ವಿಚ್ ಯು ಗೈಸ್ ಹ್ಯಾವ್ ಬೀನ್ ಸಕ್ಸೀಡಿಂಗ್. ಗ್ರೇಟ್ ಜಾಬ್. ಇದೇ ರೀತಿ ಕಂಟಿನ್ಯೂ ಮಾಡಿ. ಹೊಸ And I should thank Indu Nagaraji for that. ಅಂದ್ರೆ ಅವರು 100%. ಅಂತ ದೊಡ್ಡ ಸಿಂಗರ್ ಅಂದರೆ ಅವ್ರ ಟೈಮ್ ಇಸ್ ಪ್ರಿಷಿಯಸ್ ಫಾರ್ ಹರ್, ಬಟ್ ಹೌದು, ಶಿ ಕೋಆಪರೇಟೆಡ್. ಅದು ವಿ ವರ್ ಫಾರ್ಚುನೇಟ್ ಅದಕ್ಕೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಅದೇ ರೀತಿ ಹೊಸ ಪ್ರಯೋಗಗಳನ್ನ ಮಾಡ್ತಾಯಿರಿ. ಆ ಹೊಸ ಪ್ರಯೋಗಗಳನ್ನ ತೊಗೊಂಡು ಬಂದಾಗ ನಾವು ಕೇಳೋದಕ್ಕೆ ನಮ್ಗೆ ಎಷ್ಟು ಖುಷಿ ಆಗುತ್ತೋ. ಸೊ ವಿಚ್ ಇಸ್ ಟಫ್? ಮ್ಯೂಸಿಕ್ ಕಂಪೋಸಿಷನ್ ಇಸ್ ಟಫ್, ಮ್ಯೂಸಿಕ್ ಡೈರೆಕ್ಷನ್ ಇಸ್ ಟಫ್? ಸಿ ವೆನ್ ಈಗ ಹಾಲಿವುಡ್ಡಲ್ಲೆಲ್ಲ ಬಂದಾಗ ದೆರ್ ಇಸ್ ಪೊಸಿಷನ್ ಆನ್ ಮ್ಯೂಸಿಕ್ ಸೂಪರ್ವೈಸರ್. Okay, music supervisor is different, music composer is different. Music supervisor gives a direction to the music. That is music direction. Music composer is one who composes music. ಕರೆಕ್ಟ್. And there is music producer who produces the music. ಐ ಥಿಂಕ್ ಒಂದೊಂದಕ್ಕೆ ಆದಂಥ ಆಯಾಮಗಳಿಗೆ ಅದಕ್ಕೆ ಆದಂಥ ಸೂಪರ್ವೈಸರ್ಗಳು ಇದ್ದಾರೆ. ಹೌದು ಹೌದು ಹೌದು. ಇಲ್ಲಿ ಡಿಫೈನ್ ಆಗಿಲ್ಲ. ಇಲ್ಲಿ ಎಲ್ಲ ಒಟ್ಟಿಗಿದೆ. ಬಟ್ ಒಟ್ಟಿಗೆ ಇರೋದು ಅಡ್ವಾಂಟೇಜ್ ಅನ್ಸುತ್ತಾ ಅಥವಾ? ಇಟ್ಸ್ ಕಂಟ್ರೋಲ್ ಇರುತ್ತೆ ನಮಗೆ, ಅಂದರೆ ನಮ್ಮ ಡಿರೆಕ್ಷನ್ ಎಲ್ಲದ ಮೇಲೆ ಕಂಟ್ರೋಲ್ ಇರುತ್ತೆ. ಬಟ್ ಅಲ್ಲಿ ಹಾಗೆ ಅಲ್ವಾ, ಲೈಕ್ ಎವ್ರಿಥಿಂಗ್ ಈಸ್ ಡಿವೈಡೆಡ್ ಆ್ಯಂಡ್ ಆ ಸ್ಕಿಲ್ ಸೆಟ್ಟೇ ಬೇರೆ ಅಲ್ಲಿ. ಇಲ್ಲಿ ಏನಾಗಿರುತ್ತೆ, ವಿ ಆರ್ ಟ್ರೈನ್ ಫಾರ್ ದ್ಯಾಟ್, ಎಲ್ಲನೂ ಮ್ಯಾನೇಜ್ ಮಾಡುವಂಗೆ. ಸೊ ಫಾರ್ ಮೀ ಕಂಪೋಸಿಷನ್ ಎಷ್ಟು ಟಫು ಅಷ್ಟೇ ಮ್ಯೂಸಿಕ್ ಪ್ರೊಡಕ್ಷನ್ ಆಲ್ಸೋ ಟಫ್. ಇಟ್ಸ್ ನಾಟ್ ಈಸಿ. ಅಂದರೆ ಟೋನ್ ಸೆಲೆಕ್ಷನ್ ಆಗಿರಲಿ, ಯಾಕಂದರೆ ತುಂಬ ಇಯರ್ ಟ್ರೈನ್ ಆಗಿರ್ಬೇಕು ಅದಕ್ಕೆ. ಅಲ್ಲೇ ಡಿಫ್ರೆನ್ಸ್ ಆಗೋದು ಯುವರ್ ಸೌಂಡ್ಸ್. ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆಂಟ್ ಆಗುತ್ತೆ. ಹೌದು. ಆ್ಯಂಡ್ ಫಾರ್ ಯಂಗ್ಸ್ಟರ್ಸ್ ಹೇಳ್ತಿರೋದು ಲಿಸನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮ್ಯೂಸಿಕ್ ಕೇಳಿದಾಗ ನಾವು ಏನು ವಾಟ್ ವಿ ಲಿಸನ್ ಇಸ್ ಜಸ್ಟ್ ನಾಟ್ ಫಾರ್ ಪ್ಲೆಜರ್ ಆ್ಯಂಡ್ ಎಂಜಾಯ್ಮೆಂಟ್, ಇಟ್ ಇಸ್ ವೆರಿ ಎಜುಕೇಟಿವ್ ಕರೆಕ್ಟ್ ನಮಗೆ. ಸೊ ಯಾವುದು ಜಾನರ್ ಚೆನ್ನಾಗಿಲ್ಲ, ಜಾನರ್ ಚೆನ್ನಾಗಿದೆ ಅಂತ ವಿ ಕಾಂಟ್ ಟೆಲ್ ದಟ್. ಆಸ್ ಮ್ಯೂಸಿಷಿಯನ್ಸ್ ವಿ ಹ್ಯಾವ್ ಟು ಲಿಸನ್ ಟು ಎವ್ರಿಥಿಂಗ್ ಆ್ಯಂಡ್ ಟೇಕ್ ಗುಡ್ ಥಿಂಗ್ಸ್ ಫ್ರಮ್ ದಟ್. ಈಸ್ ದರ್ ಎನಿ ಜಾನರ್ ನಿಮಗೆ ಇನ್ನ ಈಗ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಒಂದು ಹಂಗ್ರಿ ಇರುವಂತ? ಅಯ್ಯೋ, ದರ್ ಆರ್ ಸೋ ಮೆನಿ ಜಾನರ್ಸ್. ಟು ಲಿಸ್ಟ್ ಎ ಫ್ಯೂ. ಸಿ ಐ ವಾಂಟ್ ಅಂದರೆ ಆರ್ಕೆಸ್ಟ್ರಲ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕಂತ ಇದೆ, ಬಿಕಾಸ್ ಐ ಹ್ಯಾವ್ ಬೀನ್ ಟ್ರೈನ್ಡ್ ಇನ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಆಲ್ಸೋ. ಸೊ ಆ ಆಪರ್ಚುನಿಟಿ ಸಿಕ್ಕಿದ್ರೆ ಐ ವುಡ್ ಲವ್ ಟು explore more on orchestral music. Very nice. Every composer's dream. Yes, to record a orchestra, to record a symphony. And I'm very lucky. PRK ವತಿಯಿಂದ ನನಗೆ I got a My next opportunity. question was ಕವಲುದಾರಿಗೆ you guys did a symphony. Yes, orchestration. ಕವಲುದಾರಿ ನಿಮ್ಮ ಬದುಕಿಗೆ? ಕವಲುದಾರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನನಗೆ. ಕವಲುದಾರಿ ತುಂಬ ಕಷ್ಟ ಆಯಿತು ಮೂವಿಗೆ ಸ್ಕೋರ್ ಮಾಡೋಕ್ಕೆ. ನಿಮಗೆ ಏನಂತ ಹೇಳಿದ್ರೆ, ಇಫ್ ದರ್ ಇಸ್ ಪ್ರೀತಿ, ಲವ್, ಆ ಥರ ಎಲ್ಲ ಸಿಚುವೇಶನ್ ಇದೆ, ವಾಟ್ ಕೈಂಡ್ ಆಫ್ ಮೆಲೋಡಿ, ಆ ಬ್ರೈಟ್ನೆಸ್. ಇಲ್ಲಿ ಐ ಕಾಂಟ್ ಮೇಕ್ ಅ ಮೆಲೋಡಿ ಬ್ರೈಟ್. ಒಂದು ಝೋನಲ್ಲಿ, ಆ ಗ್ರೇ ಝೋನಲ್ಲೇ ಎಲ್ಲ ಐ ಹ್ಯಾವ್ ಟು ಪ್ಲೇ. ಸೊ ತುಂಬ ಟಫ್ ಇತ್ತು ಕವಲುದಾರಿ. ಆ್ಯಂಡ್ ತುಂಬ ಟೈಮ್ ತೊಗೊಂಡ್ವಿ ಕವಲುದಾರಿಗೆ ಸ್ಕೋರ್. ನನ್ನ ಮೋಸ್ಟ್ ಫೇವ್ರೆಟ್ ಸೀಕ್ವೆನ್ಸ್ ಅಂದಾಗ ಒಂದು ಇಟ್ಸ್ ಇಂಟ್ರೋಗೇಷನ್ ಅಂತ ಹೇಳಲ್ಲ, ವಿಲ್ಲನ್ ಸಂಪತ್ ಅವರು ಮತ್ತು ಅನಂತ್ ಸರ್ದು ಒಂದು ಅಂಡರ್ ರೆಡ್ ಲೈಟ್ ಅಲ್ಲಿ ಇರುವಂತ ಒಂದು ಸೀಕ್ವೆನ್ಸ್ ಇದೆ. ಅಂಡ್ ಅದು ಇಟ್ ಈಸ್ ದ ಹೋಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಮೈ ಫೇವ್ರೇಟ್, ಪರ್ಸನಲ್ ಫೇವ್ರೇಟ್. ಅದು ಬ್ಯೂಟಿಫುಲಿ ಡನ್. ಹೋಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಷ್ಟು ವಾಲ್ಯೂಮ್ ಅಂದರೆ ನಾನು ಹೇಳಿದ ಆ ಥರ ವಾಲ್ಯೂಮ್ ಅಲ್ಲ, ದಿ ಇಂಟೆನ್ಸಿಟಿ, ಆ ಡೈನಮಿಕ್ಸ್ ಎಷ್ಟು ಮಾತಾಡುತ್ತೆ ಅಂತಂದರೆ ಭಾಳ ಅದ್ಭುತವಾಗಿರೋಂಥ ಒಂದು. ಆರ್ಕೆಸ್ಟ್ರಲ್ ಜೊತೆಗೆ ಸ್ಕೋರಿಂಗ್ ಫಾರ್ ಅನ್ ಆರ್ಕೆಸ್ಟ್ರಾ ನನಗದು ಡ್ರೀಮ್ ಇತ್ತು. PRK ದೇ ಪ್ರೊವೈಡೆಡ್ ಮೀ ವಿತ್ ಆರ್ಕೆಸ್ಟ್ರಲ್ ಥಿಂಗ್. ಹೇಮಂತ್ಗೂ ಅದು ಡ್ರೀಮ್ ಆಗಿತ್ತು ಆರ್ಕೆಸ್ಟ್ರಾ ರೆಕಾರ್ಡ್ ಮಾಡಬೇಕಂತ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಅವ್ರಿಗೆ ಕೊಡೋತ್ತಿಗೆ ನಾವು ಹೆಂಗೆ ಕೊಡಬೇಕು ಅಂದರೆ, ಜಸ್ಟ್ ನಾವು ಪಿಯಾನೋ ಮೆಲೋಡೀಸ್ ಎಲ್ಲ ಇಲ್ಲೆಲ್ಲ ನಾವು ಯೂಶ್ವಲಿ ನಮ್ಗೆ ಆ ಕಾನ್ಫಿಡೆನ್ಸ್ ಇರುತ್ತೆ, ಚೆನ್ನೈ ಆರ್ಕೆಸ್ಟ್ರಾ ಬಂದರೆ ಇವ್ರು ಹಿಂಗೆ ಪ್ಲೇ ಮಾಡ್ತಾರೆ. ಇಲ್ಲಿ ನಾನು ತುಂಬ ಪ್ರಿಪೇರ್ ಆಗಬೇಕಿತ್ತು, ಬಿಕಾಸ್ ವಿ ವರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಮನಿ ಅಂತ ಹೇಳುವಾಗ ಎವ್ರಿ ಇನ್ಸ್ಟ್ರೂಮೆಂಟ್ ರೈಟಿಂಗ್ ಹೇಗಿದೆ ಅಂತ ನನಗೆ ಐ ಹ್ಯಾಡ್ ಟು ಮಾನಿಟರ್ ಆ್ಯಂಡ್ ಐ ಹ್ಯಾಡ್ ಟು ಲರ್ನ್ ಅ ಲಾಟ್. ಕರೆಕ್ಟ್. ಯಾಕಂದರೆ ಟಚ್ ಹೋಗಿರುತ್ತಲ್ವ ಸ್ವಲ್ಪ. ಐ ಹ್ಯಾಡ್ ಟು ರಿವೈಸ್ ಮೈ ಮ್ಯೂಸಿಕಲ್ ಸ್ಕಿಲ್ಸ್ ಆ್ಯಂಡ್ ರೈಟ್ ಫಾರ್ ಇಟ್. ಆ್ಯಂಡ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾಟ್ ಓನ್ಲಿ ಆರ್ಕೆಸ್ಟ್ರಲ್ ಮ್ಯೂಸಿಕ್, ಕವಲುದಾರಿಲಿ ನನಗೆ ತುಂಬ ಹತ್ತಿರದ ಐ ಯೂಸ್ ಅ ಲಾಟ್ ಆಫ್ ಸಿಂಥಸೈಸರ್ಸ್ ಅಂದರೆ ಇಟ್ಸ್ ನಾಟ್ ಸಾಫ್ಟ್ವೇರ್ ಸಿಂಥಸೈಸರ್, ಇಟ್ಸ್ ಅನಲಾಗ್ ಸಿಂಥಸೈಸರ್ಸ್. ಅಂದರೆ ನನಗೆ ಅದು ಲೈವ್ ಥರನೇ, ಬಿಕಾಸ್ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್
ದಟ್ ಈಸ್ ಎನರ್ಜಿ ಅಲ್ವಾ, ಅದು ಒಂಥರ ಲೈವ್ ಥರನೇ, ಅದು ರಿಯಾಕ್ಟ್ ಮಾಡುತ್ತೆ ನಮ್ಮೊಟ್ಟಿಗೆ. ಮತ್ತು ಒಂದು ಸತಿ ಆ ಟೋನ್ ಹೋಗ್ಬಿಟ್ರೆ ನಾವು ಸಿಂಥಸೈಸರಿಂದ ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡೋಕ್ಕೆ ಆ ಟೋನ್ನ ರೀಕ್ರಿಯೇಟ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಸೊ ನಾವೆಲ್ಲ ಯೂಶಲಿ ಒಂದು ಟೋನ್ ಮಾಡಿ ಆ ಫೋಟೋ ಎಲ್ಲ ತೆಗೆದಿಟ್ಕೊಂಡಿರ್ತಿದ್ವಿ, ಎಲ್ಲ ನಾಬ್ಸ್ದು ಈ ಥರ ಇರುತ್ತೆ ಅಂತ. ಆ್ಯಂಡ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ನನಗೆ ಕವಲುದಾರಿ. ಆ್ಯಂಡ್ ಹೇಮಂತ್ ಅವರೊಟ್ಟಿಗೆ ವರ್ಕ್ ಮಾಡೋಕೆ ಆಲ್ವೇಸ್ ಸ್ಪೆಷಲ್. ನಾನು ಅವ್ರ ವಿಜುವಲ್ಸ್ ಬಂದಾಗ ಯಾವಾಗಲೂ ನರ್ವಸ್ ಆಗಿರ್ತೀನಿ, ಹೌ ಡು ಐ ಮ್ಯಾಚ್ ಅಪ್ ಟು ದಿಸ್. ಒಂದೊಂದು ಹಾಡುಗಳು ತೊಗೊಂಡಾಗ ಸಂಶಯ ವಾಸ್ ಅ ವೆರಿ ಹಟ್ಕೆ ಸಾಂಗ್, ಐ ಕ್ಯಾನ್ ಸೇ. ಇಟ್ ಈಸ್ ಟೋಟಲಿ ಔಟ್ ಆಫ್ ದ ಬಾಕ್ಸ್. ಅದನ್ನ ಹೆಂಗೆ ಡಿಫೈನ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ನನಗೆ. ಆ್ಯಂಡ್ ಅದಿತಿ ಸಾಗರ್ ಅದನ್ನೇ ಹೇಳಿದ್ದು ದ ಕಾಮನ್ ಫ್ಯಾಕ್ಟರ್. ಈಗ ನಾನು ನೆಕ್ಸ್ಟ್ ಅದಕ್ಕೆ ಬರ್ತೀನಿ. ಅದಿತಿ ಸಾಗರ್ ಅವ್ರು ಯಾರು ಅಂತಂದ್ರೆ ಇಲ್ಲಿ ಸಂಶಯ ಹಾಡ್ದಂಥವ್ರು, ಆ್ಯಂಡ್ ಈ ಕಡೆ ಫ್ರೆಂಚ್ ಬಿರಿಯಾನಿಲಿ ಬೆಂಗಳೂರು ಹಾಡನ್ನ ಹಾಡ್ದಂಥವ್ರು. ಮಜಾ ಅಂದರೆ ಸಿಮಿಲರ್ ಜಾನರ್, ಸಿಮಿಲರ್ ಹಾಡನ್ನ ನಾವು ಮಾಡಿದ್ವಿ ಭಿನ್ನ ಅಂತ ಒಂದು ಫಿಲ್ಮ್ಗೆ. ಅದರಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಸೇಮ್ ಜಾನರ್, ಸೇಮ್ ಟ್ರೀಟ್ಮೆಂಟ್, ಸೇಮ್ ವಾಯ್ಸ್. ಸೊ ಅದರಲ್ಲಿ ಅಂದರೆ ಸಂಶಯ ಇತ್ತಲ್ಲ, ಸೊ ಸಿಮಿಲರ್ ಸಾಂಗ್ ನಾವು ಭಿನ್ನಾಗಿ ಮಾಡಿದ್ವಿ. ವೆರಿ ನೈಸ್. ಭಿನ್ನ ಕಂಪ್ಲೀಟ್ಲಿ ಹೇಳಬೇಕು ಅಂತಂದರೆ ಹಾಡಿಗಿನ ಬ್ಯಾಕ್ಗ್ರೌಂಡ್ ಸ್ಕೋರ್ ಜಾಸ್ತಿ ಇದ್ದು, ಒಂದು ಹಾಡು ಮಾತ್ರ ಲಾಸ್ಟಲ್ಲಿ ಬರೋವಂಥದ್ದು, ಅದು ವಾಸುಕಿ ಅವ್ರು ಮಾಡಿದಂಥದ್ದು. ಹೆಲೋ ನಮಸ್ಕಾರ, ಆ್ಯಂಡ್ ಮಯೂರ ಅವ್ರ ಸ್ಟೈಲಲ್ಲಿ ನಮಸ್ಕಾರ ಗುರು. ನೀವು ನೋಡ್ತಾ ಇದ್ದೀರಾ ಗೋಲ್ಡ್ ಕ್ಲಾಸ್ ವಿತ್ ಮಯೂರ, ಆ್ಯಂಡ್ ಟೀಮ್ ಮಯೂರ ಯೂಟ್ಯೂಬ್ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡಿ. ಮರೆಯಾಯಿತೆ ತಕೆ ಕರಗೀತೆ ಈ ಮೋಡ ನಿಟ್ಟುಸಿರ ಶಾಖಕ್ಕೆ.